ಮತ್ತು ಇದನ್ನು ಲೀಡಿಂಗ್ ನಡೆಸುತ್ತಿರುವ ಸಿಸ್ಟರ್ ನಿಮ್ಮನ್ನು ಮತ್ತು ಕೂಡಿ ಬಂದಂತ ಎಲ್ಲ ದೇವಜನರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶಕ್ಕೆ ಹೋಗೋಣ. ನನ್ನ ಜೊತೆ ಸೇರಿ ನೀವು ಕೂಡ ಪ್ರಾರ್ಥನೆ ಮಾಡಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಅಪ್ಪ, ಈ ರಾತ್ರಿಯ ವೇಳೆಯಲ್ಲಿ ತಂದೆ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳುವಂತೆ ಅಪ್ಪ, ಯಾವ ಗಣನೆಗೂ ಬಾರದಂತ ನನ್ನನ್ನು ತಂದೆ ನೀವು ಈ ಸಮಯದಲ್ಲಿ ವಾಕ್ಯ ಸಂದೇಶವನ್ನು ಕೊಡುವಂತೆ ಈ ಸಮಯವನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ತಂದೆ, ಹೇಳುವಂತ ಮಾತುಗಳು ಕೇವಲ ನಿಮ್ಮ ಆತ್ಮನ ಸಹಾಯದಿಂದ ಬರುವಂತೆ ತಂದೆ ನೀವು ತಾನೇ ನಡೆಸಿಕೊಡಿ. ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನೀವು ಒಬ್ಬರೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಈ ನನ್ನ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಮತ್ತೊಂದು ಸಾರಿ ಕೂಡಿ ಬಂದಂತೆಲ್ಲ ದೇವಜನರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಬೇರೆ ಭೂಮಿ ಮೇಲೆ ಇರುವಂತ ಮಾನವರಿಗೆ ಒಂದಲ್ಲ ಒಂದು ಅನಾಹುತಗಳು, ಅಪಘಾತಗಳು, ಅನಾರೋಗ್ಯಗಳು ಅಥವಾ ತನ್ನಷ್ಟಕ್ಕೆ ತಾನೇ ಜೀವ ಹಾನಿ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳು ಭೂಮಿ ಮೇಲೆ ಇರುವಂತ ಎಲ್ಲ ಮಾನವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಮರಣ ಅವರನ್ನು ಹಿಂಬಾಲಿಸ್ತಾ ಇರುತ್ತೆ. ಮರಣದಿಂದ ನಮ್ಮನ್ನು ತಪ್ಪಿಸಿದವರು ಯಾರಂತ ಅನೇಕರಿಗೆ ಗೊತ್ತಿಲ್ಲ. ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ. ಕೆಲವರು ನೋಡಿ, ಕಣಿ ಕೇಳೋದಕ್ಕೆ ಹೋಗುವಾಗ ಅವ್ರು ಇದೇ ವಿಷಯ ಹೇಳ್ತಾರೆ. ನಿಮ್ಗೆ ಏನಂತಾರೆ, ಗಾಢಂದನೋ ಏನೋ ಅಂತಾರೆ, ಏನೋ ನಿಮ್ಗೆ ಅನಾಹುತ ಕಾದಿತ್ತು, ಏನೋ ಗಾಢಾಂತರ ಕಾದಿತ್ತು, ನಿಮ್ಗೆ ನೀವು ಇಷ್ಟುದು ಒಂದು ಗಂಡಾಂತರ ಕಾದಿತ್ತು, ಅದರಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಒಂದು 5,000 ರೂಪಾಯಿ ಅಥವಾ 10,001 ರೂಪಾಯಿ ಕೊಟ್ಟು ನೀವೊಂದು ಅನಾಹುತದಿಂದ ತಪ್ಪಿಸಿಕೊಳ್ಳಬಹುದು, ನಾನು ಇಂಥದ್ದೊಂದು ಮಾಡಿಸ್ಕೊಡ್ತೇನೆ ಅಂತ ಅನೇಕರು ಇದ್ರ ಮೂಲಕ ಕೂಡ ಹಣವನ್ನು ಲಾಭ ಮಾಡಿಕೊಳ್ಳೋರು ಇರ್ತಾರೆ. ಆದ್ರೆ ಒಬ್ಬ ಭಕ್ತನಿದ್ದಾರೆ ಬೇರೆ, ಪೌಲನೆಂಬ ಒಂದು ಭಕ್ತರಿಗೆ ಗೊತ್ತು, ನನ್ನನ್ನು ಕಾಪಾಡಿದವರು ದೇವರು ಎಂದು. ಆ ಪೌಲನೆಂಬ ಭಕ್ತನು ತಿಳಿದುಕೊಂಡು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬೇರೆ. ಕೊರಿಂಥದವರಿಗೆ ಪೌಲನು ಬರೆದ ಕೊರಿಂಥದವರಿಗೆ 2ನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಓದಿ ಸಹಕರಿಸಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಭರವಸೆಯವರಾಗಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಯಾಗಿರುವುದು. 10ನೇ ವಚನದಲ್ಲಿ ಹೀಗಾಗಿ ಬಂದಿದೆ, ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು. ಪೌಲನು ಹೇಳುವಂತ ಮಾತು, ಎಂತ ಭಯಂಕರವಾದಂತ ಮರಣದಿಂದ ತಪ್ಪಿಸಿದನು. ಎಂತ ಭಯಂಕರ ಮರಣ. ಪೌಲನು ಹೇಳ್ತಾರಂತ ಮಾತು, ದೇವರನ್ನು ನಂಬಿ ಆತನಿಗೆ ಬಂದಂತ ಅನೇಕ ಹಿಂಸೆಗಳ ನಡುವೆ, ಹೋರಾಟಗಳ ನಡುವೆ ಈ ಒಂದೇ ವಿಷಯದಲ್ಲಿ ದೇವ್ರು ಕಾಪಾಡ್ತಾ ಇದ್ದಾರಂತ ಹೇಳ್ತಾ ಇಲ್ಲ. ಪೌಲನು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗಿಂದನೂ ಕೂಡ ದೇವರು ತನ್ನ ಸೇವೆಗೋಸ್ಕರ ನೇಮಕ ಮಾಡಬೇಕೆಂದು ಆತನ ಜೀವನದ ಒಂದೊಂದು ದಿನಗಳಲ್ಲೂ ಕೂಡ ದೇವರು ಆತನನ್ನು ಕಾಪಾಡ್ಕೊಂಡಿದ್ದಾರೆ. ಒಂದೊಂದು ದಿನನೂ ಕೂಡ ದೇವರು ಕಣ್ಮಣಿಯಂತೆ ಕಾಯ್ದು ಕಾಪಾಡಿ ನಡೆಸುತ್ತಾ ಬಂದಿದ್ದು ಮಾತ್ರವಲ್ಲದೆ, ತನ್ನ ಸೇವೆಯಲ್ಲಿ ಬಂದ ನಂತರ ಎಂಥ ದುರ್ಮರಣದಿಂದ ಅದೇ ಅಲ್ವಾ,
ಮತ್ತೊಂದು ಸಾರಿ ಆ ವಚನವನ್ನು ನೋಡೋಣ. ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು. ಮರಣ ಭಯಂಕರನ? ಮರಣ ಭಯಂಕರನ? ಕೆಲವರು ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಅದು ಭಯಂಕರ ಮರಣ ಅಲ್ಲ. ಪೌಲನು ಎರಡನೇ ಮರಣದಲ್ಲಿ ನಾನು ಎಂಥ ಪರಿಸ್ಥಿತಿಯಲ್ಲಿ ಸಾಯಬೇಕಾಗಿತ್ತೋ ಆ ಮರಣದಿಂದ ತಪ್ಪಿಸಿ ದೇವರು ನನಗೆ ಜೀವವನ್ನು ಕೊಟ್ಟು ಇದುವರೆಗೂ ನಾನು ದೇವರ ಸುವಾರ್ತೆಯನ್ನು ಸಾರಿಕೊಂಡು ಆತನ ನಾಮವನ್ನು ಹೇಳಿಕೊಂಡು ಬದುಕುವಂತೆ ದೇವರು ನನ್ನ ಮೇಲೆ ಕನಿಕರ ಪಟ್ಟು ನನಗೆ ಎರಡನೇ ಮರಣಕ್ಕೆ ಹೋಗದ ಹಾಗೆ ನನ್ನ ಮೇಲೆ ಕನಿಕರ ಪಟ್ಟಿದ್ದಾನೆ ದೇವರು. ಮೊದಲು ನಾನು ಏನಾಗಿದೆ ಅಂತ ಪೌಲನು ಹೇಳ್ತಕ್ಕಂತ ಒಂದು ಸಾರಿ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನು ಓದಿ ಸಹಕರಿಸಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ಅಧ್ಯಾಯ 1ನೇ ಅಧ್ಯಾಯ 12ನೇ ವಚನ 13ನೇ ವಚನ. ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಓಕೆ, ಓದಿಕೋಣ. ಉದ್ದೇಶಕ್ಕೆ ತಕ್ಕವಾಗಿ ಉಪಯೋಗಿಸಬೇಕು. ಅಂದರೆ ಅದು ಅದರ ಭಕ್ತಿಹೀನರು, ಪಾಪಿಷ್ಠರು, ದೇವ ಭಕ್ತಿಯಿಲ್ಲದವರು, ಮಾಡುವವರು, ಜಾರರು, ಒಂದು ನಿಮಿಷ ವಚನ. ಮೊದಲನೇ ತಿಮೋತಿ 1ನೇ ಅಧ್ಯಾಯ 12ನೇ ವಚನ ಅಂತ ಇದ್ರ 12ನೇ ವಚನ ಕ್ಷಮಿಸಿ, 12ನೇ ವಚನ 13ನೇ ವಚನ. ಎಕೋ ಬರ್ತಾ ಇದೆಯಾ? ಓಕೆ, ನಾನೇ ಓದ್ತೇನೆ. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ. ನಾನು ಯಾವ ರೀತಿ ಇದ್ದೆ? ಮೊದಲು ದೂಷಕನಾಗಿದ್ದೆ. ಪೌಲನು ದೂಷಕನಾಗಿದ್ದಕ್ಕೋಸ್ಕರ ದೇವರು ಆತನ ಮೇಲೆ ಕನಿಕರ ಪಟ್ರ. ದೂಷಕನಾಗಿದ್ದರಿಂದ ದೇವರು ದುರ್ಮರಣದಿಂದ ತಪ್ಪಿಸ್ತಾರ? ಹೌದು ಪ್ರಿಯರೇ, ದೂಷಕನಾಗಿದ್ದರಿಂದ ದೇವರು ಆತನ ಮೇಲೆ ಕನಿಕರ ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೆಳಗಡೆ ನೋಡೋಣ ಪ್ರಿಯರೇ. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಅದೇ ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಕೆಳಗಡೆ ವಚನ ಮತ್ತೊಂದ್ಸರಿ ಓದಿಕೊಳ್ಳೋಣ. ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಪೌಲನು ತಿಳಿಯದೆ ಮಾಡಿದ್ದ ತಪ್ಪಿಗಾಗಿ ದೇವರಿಗೆ ಕನಿಕರ ಉಂಟಾಯಿತಂತೆ. ತಿಳಿಯದೆ ಆತನ ಏನ್ ಮಾಡ್ತಾ ಇದ್ದಂತೆ? ಹಿಂಸಕನಾಗಿದ್ದಂತೆ. ಯೇಸು ಕ್ರಿಸ್ತನು ಕೂಡ ತನ್ನನ್ನು ಹಿಂಸಿಸೋರ್ಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ. ಅವರು ಕೂಡ ತನ್ನ ಸಭೆಗೆ ಹಿಂಸಿಸುವವರನ್ನು ಕೂಡ ಯೇಸು ಕ್ರಿಸ್ತನು ಪ್ರಾರ್ಥಿಸ್ತಾ ಇದ್ದಾನೆ ಇಲ್ವಾ? ಖಂಡಿತ ಪ್ರಾರ್ಥಿಸ್ತಾ ಇದ್ದಾರೆ. ನಿಮ್ಮನ್ನು ಬೈಯುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಹಿಂಸಿಸೋರಿಗೋಸ್ಕರ ಏನ್ ಮಾಡಿ? ಪ್ರಾರ್ಥನೆ ಮಾಡಿರಿ ಅಂತ ಯೇಸು ಪ್ರಭು ನಮ್ಗೆ ಹೇಳಿದಾರಲ್ವಾ ಪ್ರೇರೆ? ಅದೇ ರೀತಿ ಯೇಸು ಪ್ರಭು ಮಾಡಿದಾರ? ಖಂಡಿತ ಮಾಡಿದ್ದಾರೆ. ಅದಕ್ಕೋಸ್ಕರ ಆತನು ತಿಳಿಯದೆ ಮಾಡಿದಂತ ತಪ್ಪಿಗೋಸ್ಕರ ಪೌಲನು ಈ ಭೂಮಿ ಮೇಲೆ ಬಂದಾಗಿಂದನೂ ಕೂಡ ದೇವರು ಮಹಾಕರುಣೆ ಉಳ್ಳವನಾಗಿ ಅಂದಿನಿಂದನೂ ತನ್ನ ಸೇವೆಗೆ ಬಂದ ನಂತರವೂ ಕೂಡ ಕಾಪಾಡ್ತಾ ಬರ್ತಾ ಇದ್ದಾರೆ. ದೇವರು ಕಾಪಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ದಿನವೂನ
ಹೌದು ಪ್ರಿಯರೇ, ಪ್ರತಿದಿನನೂ ಈ ದಿನನೂ ಕೂಡ ಭೂಮಿಯ ಮೇಲೆ ಅನೇಕರು ಕ್ರೈಸ್ತನನ್ನು ಹಿಂಸಿಸುವಂತ ಅನೇಕರಿದ್ದಾರ. ಬಹಳ ಮಂದಿ ಇದ್ದಾರೆ. ಬಹಳ ಮಂದಿ ಚರ್ಚ್ಗಳಲ್ಲಿ ಹೋಗಿ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಯಾಕೆ ದೇವರವ್ರನ್ನ ಶಿಕ್ಷಿಸ್ತಾ ಇಲ್ಲ? ದೇವ್ರು ಯಾಕೆ ದಂಡಿಸ್ತಾ ಇಲ್ಲ? ಒಳ್ಳೇದು ಮಾಡ್ತಾ ಇದಾರಲ್ವಾ? ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇತರರಿಗೋಸ್ಕರ ಬೇಡ್ತಾ ಇದಾರೆ ಅಂತ ಅವ್ರಿಗೆ ಯಾಕೆ ಕನಿಕರ ಬರ್ತಾ ಇಲ್ಲ? ಬರ್ದೇ ಇದ್ರೂ ದೇವರು ಅವ್ರನ್ನು ಕಾಪಾಡ್ತಾ ಇದ್ದಾನೆ ಪ್ರೇರೆ. ಯಾಕೆ? ಒಂದಲ್ಲ ಒಂದು ದಿವಸ ಈ ಮನುಷ್ಯ ನನ್ನ ಪ್ರೀತಿಯನ್ನು ಕುರಿತು ಅರ್ಥ ಮಾಡ್ಕೊಂಡ್ರೆ ಇವನಿಗಿಂತ ಸೇವೆ ಮಾಡುವವನು ಯಾರು ಇರಲ್ಲ ಭೂಮಿ ಮೇಲೆ. ಅಷ್ಟು ನನಗೋಸ್ಕರ ಬದುಕ್ತಾನೆ. ಅವನು ಗೊತ್ತಿಲ್ಲ, ಅವನು ಹಿಂಸಿಸ್ತಾ ಇದ್ದಾನೆ, ಕ್ರೈಸ್ತರನ್ನು ಹಿಂಸಿಸ್ತಾ ಇದ್ದಾನೆ, ಕ್ರೈಸ್ತರನ್ನು ಹೊಡಿತಾ ಇದ್ದಾನೆ. ಈ ಒಂದು ಸತ್ಯ ನಾನು ಯಾರೆಂಬುದಾಗಿ ಈ ಮನುಷ್ಯನು ತಿಳಿದುಕೊಂಡರೆ ಎಲ್ಲಾರ್ಕಿಂತ ಹೆಚ್ಚಾದಂತ ಸೇವೆ ಈ ಮಗನೇ ಮಾಡ್ತಾನಂತ ದೇವರು ಆ ಹಿಂಸಕರನ್ನು, ಆ ದೂಷಕರನ್ನು ದೇವರು ಕ್ಷಮಿಸ್ತಾ, ಕನಿಕರಿಸುತ್ತಾ, ಕಾಪಾಡುತ್ತಾ ಬರ್ತಾ ಇದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ನಾವೇನ್ ಅನ್ಕೋತೇವೆ? ಇಂಥವನಿಗೆ ಮರಣ ಬರ್ತಾ ಇಲ್ವಲ್ಲಪ್ಪ, ಎಷ್ಟು ಜನರನ್ನು ಹಿಂಸಿಸ್ತಾ ಇದ್ದಾನೆ, ಎಷ್ಟು ಮಕ್ಕಳನ್ನು ಹೊಡಿಸ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, ಚರ್ಚ್ಗೆಲ್ಲ ನುಗ್ಗಿ ಗಲಾಟೆ ಮಾಡ್ತಾ ಇದ್ದಾರೆ, ಸ್ಕೂಲ್ಗಳಲ್ಲಿ, ಕ್ರೈಸ್ತ ಸ್ಕೂಲ್ಗಳಲ್ಲಿ ಹೋಗಿ ಎಲ್ಲ ಮುಚ್ಚಿಸ್ತಾ ಇದ್ದಾರೆ, ಸುವಾರ್ತೆ ಹೇಳೋದಕ್ಕೆ ಹೋದ್ರೆ, ಕರಪತ್ರಿಕೆ ಕೊಡೋದಕ್ಕೆ ಹೋದ್ರೆ ಹಿಂಸಿಸ್ತಾ ಇದ್ದಾರೆ. ಯಾಕಪ್ಪ ದೇವರೇ ಇವ್ರನ್ನ ಹಿಂಸಿದೀಯಾ? ಬರುತ್ತಾ ಪ್ರಶ್ನೆ? ಬರದೇ ಬರುತ್ತೆ. ದೇವ್ರು ಹೇಳುವಂತ ಮಾತೇನು ಗೊತ್ತಾ? ನಿನಗೆ ಮಾತ್ರ ನಿನ್ನ ಶತ್ರುವನ್ನು ಕ್ಷಮಿಸುವಂತ ನಿನಗೆ ಮಾತ್ರ ನಾನು ಹೇಳೋದಲ್ಲ, ನಾನು ಕೂಡ ಆ ರೀತಿ ಮಾಡ್ತಾ ಇದ್ದೇನೆ ಮಗನೇ. ನನ್ನ ಶತ್ರುಗಳನ್ನು ಕೂಡ ನಾನು ಪ್ರೀತಿಸ್ತಾ ಇದ್ದೇನೆ. ನಿಮ್ಮನ್ನು ಪ್ರೀತಿಸುವವರನ್ನೇ ಪ್ರೀತಿಸಿದರೆ ಏನು ಹೆಚ್ಚಿನಾಗಿ ಮಾಡ್ದಾಗಾಯ್ತು? ಭ್ರಷ್ಟರು ಕೂಡ ಹಾಗೆ ಮಾಡ್ತಾರಲ್ವಾ? ನನ್ನನ್ನು ಪ್ರೀತಿಸ್ತಾ ಇದ್ದೀವಿ, ಚೇತನ ಎಂಬುವಂತ ನಾನು ದೇವರನ್ನು ಪ್ರೀತಿಸ್ತಾ ಇದ್ದೇನೆ, ದೇವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಎರಡು ಕಡೆನೂ ಪ್ರೀತಿ ನಡೀತಾ ಇದೆ, ಹೀಗೆ ನಡೀತಾ ಇದೆ. ಆದರೆ ದೇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಭ್ರಷ್ಟನು, ದೇವರನ್ನು ಕಂಡುಕೊಳ್ಳದೇ ಇರೋವನು, ದೇವರ ಸಭೆಯನ್ನು ಹಿಂಸಿಸುವವನು ಒಂದು ವೇಳೆ ದೇವರನ್ನು ಕಂಡುಕೊಂಡ್ರೆ ಅವನಿಗಿಂತ ಅದ್ಭುತವಾದಂತ ಸೇವೆ, ಚೇತನ್ಗಿಂತ ಅದ್ಭುತವಾದಂತ ಸೇವೆ ಅವನು ಮಾಡ್ತಾನೆ. ಯಾರು? ದೇವರ ಸಭೆಯನ್ನು ಈ ದಿನ ಭೂಮಿ ಮೇಲೆ ಹಿಂಸಿಸ್ತಾ ಇದ್ದಾರಲ್ಲ, ದೇವರನ್ನು ಕುರಿತು ಅನೇಕರು ಅವಹೇಳನ ಹೇಳ್ತಾ ಇದ್ದಾರಲ್ಲ, ಒಂದು ವೇಳೆ ಅವರು ದೇವರನ್ನು ಕಂಡುಕೊಂಡ್ರೆ ನಮಗಿಂತಲೂ ಹೆಚ್ಚಾದಂತ ಸೇವೆಗಳನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಪೌಲನು ಹೇಳ್ತಾ ಇರೋಂಥ ಮಾತು, ನಾನು ಹಿಂಸಕನು, ನಾನು ದೂಷಕನು, ನಾನು ತಿಳಿಯದೆ ಆ ತಪ್ಪನ್ನು ಮಾಡಿದ್ದರಿಂದ ದೇವರು ನನ್ನ ಮೇಲೆ ಕರುಣೆ ತೋರಿಸ್ತರು. ಭೂಮಿ ಮೇಲೆ ಇರುವಂತ ಮನುಷ್ಯರು ತಿಳಿಯದೇನೆ ತಪ್ಪು ಮಾಡ್ತಾ ಇದ್ದಾರೆ. ಒಂದು ವೇಳೆ ಯೇಸು ಕ್ರಿಸ್ತನು ಯಾರು ಅಂತ ಕಂಡುಕೊಂಡಿದ್ರೆ, ತಂದೆಯಾದ ದೇವರು ಎಂತ ಪ್ರೇಮಮಯನಂತ ತಿಳ್ಕೊಂಡಿದ್ರೆ, ಪರಿಶುದ್ಧಾತ್ಮನು ಯಾರು ಅಂತ ತಿಳ್ಕೊಂಡಿದ್ರೆ ಆ ರೀತಿ ಮಾಡ್ತಾ ಇದ್ರ? ಸಭೆಗಳನ್ನ ಹೊಡೆದಾಕ್ತಾ ಇದ್ರ? ದೇವರ ಮಕ್ಕಳನ್ನು ಹಿಂಸಿಸ್ತಾ ಇದ್ರ? ಖಂಡಿತ ಇಲ್ಲ ಪ್ರಿಯರೇ. ತಿಳಿಯದೆ ಮಾಡ್ತಾರಂತ ತಪ್ಪು, ಅರಿಯದೆ ಮಾಡ್ತಾರಂತ ತಪ್ಪಿಗೋಸ್ಕರ ದೇವರು ಕೂಡ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗ್ತಾ ಇದ್ದಾರೆ ಪ್ರಿಯರೇ. ಆತನ ಮನಸ್ಸು ನಮ್ಮ ಹಾಗೆ ಚಿಕ್ಕದ ಪುಟಾಣಿನ ಮನಸ್ಸು ದೇವರದು. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠವಾಗಿರುವಾಗ ಆ ಹೃದಯವು ಏನು ಚಿಕ್ಕದಿರುತ್ತಾ ಪ್ರಿಯರೇ? ಚಿಕ್ಕದಿರುತ್ತಾ? ಒಂದು ಬೆಂಗಳೂರು ಪಟ್ಟಣಕ್ಕಿಂತನೂ ದೊಡ್ಡದಿರಲ್ವಾ? ಇರ್ತಾ ಇರಲ್ಲ, ಭಯಂಕರ ದೊಡ್ಡದು. ನಾವು ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ವಾಕ್ಯದಲ್ಲಿ ಯಾವುದೋ ಒಂದು ವಾಕ್ಯ ತೆಗೆದು ಚುಚ್ಚು ತರ ಮಾತಾಡ್ತೀವಿ. ಇಲ್ಲ ಅಂದ್ರೆ ವಾಕ್ಯದಲ್ಲಿ ಪ್ರೀತಿನೇ ಇರಲ್ಲ. ಪರಿಸಯರ ಹಾಗೆ, ಸದುಕಾಯರ ಹಾಗೆ ಯಾವಾಗ ನೋಡು ಕೋಪದಿಂದ ಮನಸ್ಸಿಗೆ ನೋವುಂಟಾಗುವಂತ ರೀತಿಯಲ್ಲಿ ಈ ರೀತಿನ ಚುಚ್ಚಿ ಮಾತಾಡ್ತಾ ಇರ್ತೀವಿ. ದೇವರು ಒಂದು ತಿಳ್ಕೋಬೇಕು, ಪ್ರೇಮಮಯನು ಪ್ರೇರೆ. ತಿಳಿಯದೆ ಭೂಮಿ ಮೇಲೆ ಮಾಡ್ತಾರಂತ ಮನುಷ್ಯರನ್ನು ಕೂಡ ಆತನು ಕ್ಷಮಿಸ್ತಾ ಇದ್ದಾನೆ, ಸಹಿಸ್ತಾ ಇದ್ದಾನೆ. ಯಾಕಂದ್ರೆ ದುಷ್ಟನ ಸಾವಿನಲ್ಲಿ ದೇವರಿಗೆ ಲೇಷವಾದರೂ ಸಂತೋಷ ಉಂಟು? ಸ್ವಲ್ಪ ಸಂತೋಷನ ನನಗೆ
ದುಷ್ಟನ ಸತ್ತೋದ್ರೆ ಸಂತೋಷನ? ಚೇತನ ಎನ್ನುವಂತ ನಾನು ದೇವರನ್ನು ತಿಳಿದುಕೊಳ್ಳದೆ ದುಷ್ಟನಾಗಿ ಸತ್ತೋಗಿದ್ರೆ ದೇವರಿಗೆ ಸಂತೋಷ ಇತ್ತು ಅನ್ಕೊಳ್ತೀರಾ? ನನ್ನ 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 ಪ್ರವರ್ತನೆ, ನನ್ನ ಜೀವನ ನೋಡಿದಂತ ಸುತ್ತಮುತ್ತ ಇರುವಂತ ಜನರಂತೂ ತುಂಬಾ ಸಂತೋಷ ಪಡ್ತಾ ಇದ್ರು. ನಾವು ದೇವರ ಸಂತೋಷ ಪಡ್ತಾ ಇರಲ್ಲ. ಯಾಕೆ ಗೊತ್ತಾ? ದೇವರ ಚಿತ್ತ, ದೇವರ ಸಂಕಲ್ಪ ಆತನಿಗೆ ಗೊತ್ತು ಪ್ರೇರೆ. ಆತನ ಮನಸ್ಸನ್ನು ತಿಳಿದವರು ಯಾರು ಅಲ್ವಾ? ರೋಮ ಬರೆದ ಪತ್ರಿಕೆಯಲ್ಲಿ ಹೇಳುವಂತ ಒಂದು ಮಾತನ್ನು ತೆಗೆದು ನೋಡೋಣ ಒಂದ್ಸಾರಿ. ರೋಮ ಬರೆದ ಪತ್ರಿಕೆ 11ನೇ ಅಧ್ಯಾಯ 34ನೇ ವಚನದಲ್ಲಿರುವಂತ ಮಾತು. ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 34ನೇ ವಚನ ಓದಿ ಸಹಕರಿಸಿ. ಕರ್ತನ ಮನಸ್ಸನ್ನು ತಿಳುಕೊಂಡವನಾರು, ಆತನಿಗೆ ಆಲೋಚನಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವರು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಗಾಗಿಯೇ ನಡೆಯುತ್ತಾ ಆತನಿಗಾಗಿಯೇ ಇರುತ್ತದೆ. ಸಮಸ್ತವು ಭೂಮಿ ಮೇಲಿರುವಂತ ಸರ್ವ ಮಾನವು ಸಮಸ್ತವು ಆತನಿಗಾಗಿ ಸೃಷ್ಟಿಸಿಕೊಂಡಿದ್ದಾನೆ. ಆತನಿಗೋಸ್ಕರ ಆತನಿಗೆ ಸ್ತೋತ್ರ ಸಲ್ಲಬೇಕು, ಆತನಿಗೆ ಮಹಿಮೆ ಸಲ್ಲಬೇಕು. ಈ ಮಾನವರು ನನ್ನನ್ನು ಕಂಡುಕೊಂಡು ನನಗೆ ಸ್ತೋತ್ರ ಸಲ್ಲಿಸುತ್ತಾರೋ, ತನ್ನ ದೇಹಗಳನ್ನು ಸಜೀವ ಯಜ್ಞವಾಗಿ ಕಾಣಿಕೆಯಾಗಿ ಪೌಲನ ಹಾಗೆ ಸಮರ್ಪಿಸ್ತಾರೋ, ಯೇಸು ಕ್ರಿಸ್ತನ ಹಾಗೆ ಸಮರ್ಪಿಸ್ತಾರೋ ಅಂತ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ. ಯಾಕೆ ಕೆಡುಕನನ್ನು, ಹಿಂಸಕನನ್ನು ತಕ್ಷಣ ಯಾಕೆ ಶಿಕ್ಷಿಸ್ತಾ ಇಲ್ಲ? ಒಂದು ವೇಳೆ ಅವನು ಮಾಡಿದಂತ ಪಾಪಗಳನ್ನು, ಅವನು ಮಾಡುತ್ತಿರುವಂತ ತಪ್ಪುಗಳನ್ನು ಒಂದು ದಿವಸ ಅವನು ತಿಳ್ಕೊತಾನೇನೋ, ಪಶ್ಚಾತ್ತಾಪ ಪಡ್ತಾನೇನೋ, ವೇದನೆ ಪಟ್ಟು ನನ್ನ ಪಾದದಲ್ಲಿ ಮಲಗಿಕೊಂಡು ತನ್ನ ಕಣ್ಣೀರಿನಿಂದ ನನ್ನ ಪಾದವನ್ನು ತೊಳಿತಾನೋ ಏನೋ ಅಂತ ದೇವರು ಕಾಯ್ತಾ ಇದ್ದಾರೆ ಪ್ರೇರೆ. ಆತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಫರಿಸಾಯನ ಮನೆಗೆ, ಸಿಮೋನನ ಮನೆಗೆ ಯೇಸು ಕ್ರಿಸ್ತನ ಹೋದಾಗ ಅದೊಂದು ಸನ್ನಿವೇಶವನ್ನು ಓದುಗೋಣ ಪ್ರೇರೆ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 41ನೇ ವಚನವನ್ನು ಓದಿ ಸಹಕರಿಸಿ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 41ನೇ ವಚನ. ಸೀಮೋನನ ಮನೆಯಲ್ಲಿ ಬರುವಂತ ಯೇಸು ಕ್ರಿಸ್ತನ ಆತನ ಪಾದವನ್ನು ತೊಳೆದು ಒಂದು ಸ್ತ್ರೀ ಏನ್ ಮಾಡ್ತಾ ಅಂತ ನೋಡಿಕೊಳ್ಳೋಣ. 37ರಿಂದ ಓದ್ತೇನೆ. ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಹಿಡುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟನು. ಕಣ್ಣೀರಿನಿಂದ ಪಾದ ತೊಳಿತಾ ಇದ್ದಾಳೆ. ಯಾಕೆ? ತಾನು ದುರಾಚಾರಿ, ತಾನು ಪಾಪಿಷ್ಟಳು. ಯೇಸು ಪ್ರಭು ಸೀಮೋನನಿಗೆ ಒಂದು ಮಾತು ಹೇಳ್ತಾರೆ, ಈ ಹೆಂಗಸು ಯಾರಂತ ಗೊತ್ತಾಗಿದ್ರೆ ಹತ್ರ ಬರಕ್ ಕೊಡ್ತಾ ಇರ್ಲಿಲ್ಲ ಯೇಸು ಕ್ರಿಸ್ತ. ಅದಕ್ಕೆ ಯೇಸು ಪ್ರಭು ಒಂದು ಅದ್ಭುತವಾದಂತ ಉದಾಹರಣೆ ಪ್ರೇರೆ. ನಿಜವಾಗ್ಲೂ ಈ ಮಾತನ್ನು ಪ್ರತಿಯೊಬ್ಬರ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಪ್ರೇರೆ. ಈ ಮಾತು ಏನಂತ ಹೇಳ್ತಾರೆ? ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಒಬ್ಬನಿಗೆ 50 ಹಣ, ಒಬ್ಬನಿಗೆ 500 ಹಣ. ಸಿಮೋನನೇ ಇವರಿಬ್ಬರಿಗೂ, ಆ ಸಾಹುಕಾರನು ಇವ್ರು ಕೊಡಕ್ಕೆ ಕಾಸಿಲ್ದರ, ಯೋಗ್ಯತೆ ಅರ್ಹತೆ ಇಲ್ದರಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಸಾಹುಕಾರನು ಇವ್ರನ್ನು ಮನ್ನಿಸಿದ. ಈಗ ಹೇಳು, ಇವರಿಬ್ಬರಲ್ಲಿ ಯಾರು ಹೆಚ್ಚಾಗಿ ಪ್ರೀತಿಸ್ತಾರೆ? 500 ಹಣ ಕೊಡುವನು. ಸಿಮೋನನೇ ನಿಜ, ಕರೆಕ್ಟ್ ಆಗಿ ಹೇಳಿದೆ. ನಾನ್ ನಿನ್ನ ಮನೆಗೆ ಬಂದಾಗ ನಂಗೆ ಕಾಲ್ ತೊಳೆಯೋದಕ್ಕೆ ನೀರ್ ಕೊಡ್ಲಿಲ್ಲ, ತಲೆಗೆ ಎಣ್ಣೆಯನ್ನು ಹಚ್ಚಲಿಲ್ಲ. ಈತಳಾದರೂ ನಿನ್ ನೀತಿವಂತನ ಅನ್ಕೊಂಡಿದ್ಯಲ್ವಾ? ನೀನು ನೀತಿವಂತನ ಅಂದುಕೊಂಡಿದ್ಯಲ್ವಾ? ಅಂದುಕೋ, ಪರವಾಗಿಲ್ಲ. ಆದ್ರೆ ಈ ಪಾಪಿ ಇದ್ದಾಳಲ್ಲ, ಈ ಪಾಪಿ ಅಂದುಕೊಂಡು ನೀನ್ ಹೇಳ್ತಾ ಇದೆಯಲ್ಲ, ಈತಳು ಬಂದಾಗಿಂದ ನನ್ನ ಪಾದ ಹಿಡ್ಕೊಂಡಿದ್ದಾಳೆ. ತಲೆ ಕೂದಲಿನಿಂದನ ಏನ್ ಟವಲ ತಲೆ ಕೂದಲಿನಿಂದ ಕಾಲನ್ನು ಒರೆಸ್ತಾ ಇದ್ದಾಳೆ.
ಈತಳು ತೋರಿಸಿದ ಪ್ರೀತಿಯೇ ಈತಳ ಪಾಪವನ್ನು ಕ್ಷಮಿಸಲ್ಪಟ್ಟಿದ್ದು. ಪ್ರೀತಿ ತೋರಿಸಿದ್ರೆ ಪಾಪ ಕ್ಷಮಾಪಣೆ ಆಗತ್ತ? ನಿಜ ಪ್ರಿಯರೇ, ಪ್ರೀತಿಯು ಧರ್ಮಶಾಸ್ತ್ರವನ್ನು ಗೆದ್ದು ಹಿಗ್ಗುತ್ತದೆ. ಪ್ರೀತಿ ಏನ್ ಗೊತ್ತಾ? ಧರ್ಮಶಾಸ್ತ್ರವನ್ನ ಗೆಲ್ಲುವಂತ ಕೆಪಾಸಿಟಿ ಪ್ರೀತಿಗಿದೆ ಅಂದ್ರೆ ನಿಜ ಪ್ರಿಯರೇ. ಪ್ರೀತಿ ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಪ್ರಿಯರೇ. ಆ ಪ್ರೀತಿ ಯೇಸು ಕ್ರಿಸ್ತನು ಪೌಲನ ಮೂಲಕ ಹೇಳಿದಂತ ಮಾತು, ಪೌಲನ ಮೂಲಕ ಹೇಳಿಸಿರುವಂತ ಮಾತು. ಆ ಪ್ರೀತಿ ಏನ್ ಮಾಡುತ್ತೆ? ಧರ್ಮಶಾಸ್ತ್ರವನ್ನು ಗೆದ್ದು ಹಿಗ್ಗುತ್ತದೆ. ನಾನ್ ಗೆದ್ದಿದ್ದೇನೆ ಅಂತ ಪ್ರೀತಿ ಹೇಳುತ್ತೆ ಪ್ರಿಯರೇ. ಆ ಪ್ರೀತಿ ಯೇಸು ಪ್ರಭುಗೆ ತೋರಿಸಿದ್ದರಿಂದ ಆತಳ ಪಾಪ ಏನಾಯ್ತು ಗೊತ್ತಾ? ಕ್ಷಮಾಪಣೆ ಆಯಿತು. ಭೂಮಿ ಮೇಲಿರುವಂತ ಸರ್ವ ಮಾನವರನ್ನು ದೇವರು ಸರ್ವನಾಶ ಮಾಡದೆ ಯಾಕೆ ಸಹಿಸ್ತಾ ಇದ್ದಾರೆ, ಯಾಕೆ ಕ್ಷಮಿಸ್ತಾ ಇದ್ದಾರೆ ಅಂದ್ರೆ ಪ್ರೀತಿ ತೋರಿಸ್ತಾರೆ ಅಂತ. ಒಂದು ದಿವಸ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಬಳಿಗೆ ಬರ್ತಾರೆ, ನನ್ನ ಮಕ್ಕಳು ನನ್ನನ್ನು ತಿಳಿದುಕೊಳ್ತಾರೆ, ನನ್ನ ಎದೆಗೆ ಅಪ್ಕೋತಾರೆ ಅಂತ ದೇವರು ಪ್ರೀತಿಯಿಂದ ಕಾಯ್ತಾ ಇದ್ದಾನೆ, ಮಮತೆಯಿಂದ ಕಾಯ್ತಾ ಇದ್ದಾನೆ. ಯಾಕೆ ಗೊತ್ತಾ? ತಿಳಿಯದೆ ಮಾಡ್ತಾ ಇದ್ದಾರೆ, ತಿಳಿಯದೆ ಅವ್ರಿಗೆ ಗೊತ್ತಾಯ್ತಲ್ಲ, ಅವ್ರಿಗೆ ಅರ್ಥ ಆಯ್ತಲ್ಲ. ಯೇಸು ಪ್ರಭು ಹೇಳುತ್ತಿರೋಂತ ಮಾತು, ದೇವರೇ ಇವ್ರು ಏನು ಮಾಡ್ತಾ ಇದ್ರು ಇವ್ರು ಅರಿಯರು, ಇವ್ರಿಗೆ ಅರ್ಥ ಆಯ್ತಲ್ಲ ದೇವ್ರೆ, ಇವ್ರನ್ನು ಕ್ಷಮಿಸು ದೇವ್ರೆ, ಇವ್ರನ್ನ ಕ್ಷಮಿಸು ಅಂತ ಆ ತ್ಯಾಗಮಯನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಬೇಡ್ಕೊಳ್ಳೋದನ್ನು ನೋಡ್ತೇವೆ. ಭೂಮಿ ಮೇಲೆ ಇರುವಂತ ಸರ್ವಮಾನವರು ಎಲ್ಲಾದ್ರಿಂದ ಪ್ರೇರೆ ಎಲ್ಲಾ ವಿಷಯದಲ್ಲೂ ಸೋತೋಗಿರ್ತಾರೆ. ಅವರ ಜೀವನದಲ್ಲಿ ಎಲ್ಲಾ ವಿಷಯದಲ್ಲೂ ಸೋಲು, ಎಲ್ಲಾ ರೀತಿಯಂತ ಅವಮಾನಗಳು ಇದ್ರೂ ಏನೋ ಬದುಕ್ತಾ ಇದೀವಿ ಅಂತ ಹೆಸರಿಗೆ ಮಾತ್ರ ಬದುಕ್ತಾ ಇರ್ತಾರೆ, ನಗ್ನಗ್ತಾ ಖುಷಿಯಿಂದ. ಅಪ್ಪ ಇದ್ದಾಗ ಒಳ್ಳೊಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡು ನಂತರ ಯಾರು ಇಲ್ಲ ಅನ್ಕೊಂಡಿರ್ತಾರೆ. ಅವರ ಜೀವನ ಹೊಸ ಬಟ್ಟೆ 2 ದಿವಸ ಇಳಿಸಿದ ನಂತರ ಏನಾಗುತ್ತೆ ಗೊತ್ತಾ? ಮರಣ ಎಂಬುವಂತ ವಸ್ತ್ರ ಧರಿಸ್ಕೋತಾರೆ. ಸುಣ್ಣ ಹಚ್ಚಿದ ಸಮಾಧಿ ತರ ಅವರ ಜೀವನ ಇರುತ್ತೆ ಪ್ರೇರೆ. ಅಂದ್ರೆ ಸತ್ತವರು ಮೇಕಪ್ ಹಾಕೊಂಡಿರ್ತಾರೆ ಜೀವನಕ್ಕೆ. ನಗ್ತಾ ಇದೀವಿ ಅಂತ ಹೆಸರು ಮಾತ್ರ ಇರುತ್ತೆ, ನಾವು ನಗ್ತಾ ಇದ್ದೇವೆ, ಹಬ್ಬ ಮಾಡ್ತೀವಿ, ಆದ್ರೆ ಅಳುತ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ ಪ್ರೇರೆ. ಈ ವಿಷಯ ನಮಗ್ ಗೊತ್ತಾ? ಗೊತ್ತಿಲ್ಲ. ದೇವರಿಗೆ ಗೊತ್ತು. ಈ ವಿಷಯ ಯಾರು ಗೊತ್ತು? ದೇವರಿಗೆ ಗೊತ್ತದ್ದರಿಂದ ಇವ್ರಿಗೆ ನಿಜವಾದ ಸಂತೋಷ, ಇವ್ರಿಗೆ ನಿಜವಾದ ಸಡಗರ, ಇವ್ರಿಗೆ ನಿಜವಾದ ಬಿಡುಗಡೆ ನನ್ನಲ್ಲಿದೆ. ನನ್ನ ಮಕ್ಕಳು ಮೋಸ ಹೋಗ್ತಾ ಇದ್ದಾರೆ, ಅನ್ಯಾಯವಾಗಿ ಅನಾಯಾಸವಾಗಿ ಪಾತಾಳಕ್ಕೆ ಹೋಗ್ತಾ ಇದ್ದಾರೆ, ಇವರು ಬರಗಾಲದಲ್ಲಿದ್ದಾರೆ, ಇವರ ಪ್ರಾಣವನ್ನು ನಾನು ಕಾಪಾಡ್ತಾ ಇದ್ದೇನೆ ಅಂತ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಒಂದಲ್ಲ ಒಂದ್ ದಿವಸ ಇವ್ರು ತಿಳ್ಕೊತಾರೆ ಅಂತ ದೇವರು ಕಾಯ್ತಾ ಇದ್ದಾನೆ. ಕೀರ್ತನೆ ಹೇಳ್ತಾನೆ, ಕೀರ್ತನೆಗಾರನು ಹೇಳುವಂತ ಮಾತನ್ನು ಒಂದು ಸಾರಿ ಓದಿಕೋಣ. ಕೀರ್ತನೆಗಳು 33ನೇ ಅಧ್ಯಾಯ 19ನೇ ವಚನವನ್ನು ಒಂದು ಸಾರಿ ಗಮನಿಸೋಣ. 19ನೇ ವಚನವನ್ನು 33:19. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಸಾಕು. ಏನ್ ಬೇರೆ? ಎಷ್ಟು ಅದ್ಭುತವಾದಂತ ಮಾತಿದು. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಇಲ್ಲಿ ಸಂತೋಷ ಸಿಗುತ್ತೆ, ಅಲ್ಲಿ ಸಮಾಧಾನ ಸಿಗುತ್ತೆ, ಇಲ್ಲಿ ಸಡಗರ ಸಿಗುತ್ತೆ ಅಂತ ಮನುಷ್ಯನು ಹೋಗಿ 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 ಕರೆಕ್ಟ್ ಆಗಿ ಮಧ್ಯದಲ್ಲಿ ಸಿಗಾಕೋತಾ ಇದ್ದಾನೆ. ಯಾರು? ದುಷ್ಟನ ಕೈಯಲ್ಲಿ ಸಿಗಾಕೋತಾ ಇದ್ದಾನೆ. ದುಷ್ಟನು ಕೂಡ ಒಂದೊಂದೇ ಕಾಳು ಆಗ್ತಾ 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 ಚಿಕ್ಕ ವಯಸ್ಸಲ್ಲಿ ಪ್ರೇರೆ ಈ ಕದ್ದು ಕೋಳಿ ತಿನ್ನುವಂಥದ್ದಂದ್ರೆ ಬಹಳ ಸಂತೋಷ. ಚಿಕ್ಕ ವಯಸ್ಸಿನಲ್ಲಿ ಕೆಲವರು ಒಂದು ಗ್ಯಾಂಗ್ಗಳು ಗ್ಯಾದರ್ ಮಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಎಲ್ಲಾರು ಅನುಕೂಲವಾಗಿದ್ದವ್ರೆ, ಎಲ್ಲಾ ಸ್ನೇಹಿತರು ಅನುಕೂಲವಾಗಿದ್ದವ್ರೆ, ನಾವು ಅನುಕೂಲವಾಗಿದ್ದಾರೆ. ಆದ್ರೆ ಕದ್ದಿ ತಿನ್ನುವಂಥದ್ದಂದ್ರೆ ಬಹಳ ಟೇಸ್ಟು, ಬಹಳ ರುಚಿ ಅನ್ಸೋದು. ಒಂದ್ಸಾರಿ ರುಚಿಗೆ ಬಿದ್ದು ನೆಕ್ಸ್ಟ್ ಸಾರಿ ಹೇಗೆ ಕೋಳಿನ ಹಿಡಿಯೋದು, ಹೇಗೆ ಪಾರಿವಾಳನ ಹಿಡಿಯೋದು. ದೂರದಲ್ಲಿ ಒಂದು ಪುಟ್ಟಿಯನ್ನು ಹಾಕಿ, ಪುಟ್ಟಿಗೆ ಒಂದು ಕಡ್ಡಿಯನ್ನು, ಆ ಕಡ್ಡಿಗೆ ಸಣ್ಣ ದಾರ, ಆ ಸೂಜಿ ಹೊಲಿಯುವಂತ ದಾರ ಇದೆಯಲ್ಲ, ಆ ದಾರವನ್ನು ಕಟ್ಟಿ ದೂರದಲ್ಲಿ ಪುಟ್ಟಿ ಇಟ್ಟು
ಅದಕ್ಕೆ ರಾಗಿ, ಅಕ್ಕಿ ಈ ತರ ಕಾಳುಗಳನ್ನು ಹಾಕಿ ದೂರದಲ್ಲಿ ಔಸ್ಕೊಂಡು ಯಾವ ಕೋಳಿ ಬರ್ತಾ ಇದೆ, ಯಾರ ಮನೆ ಹತ್ರ ಕೋಳಿ ಇದೆ ಅಲ್ಲೋಗಿ ಪುಟ್ಟಿಯನ್ನು ಇಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆ ಕೋಳಿ ಹತ್ರ ಬಂದು ಮೇಯ್ತಾ ಇರುವಾಗ ದಾರ ಎಳೆಯುವಂಥದ್ದು, ಕೋಳಿ ಸಿಲುಕಿಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಮನುಷ್ಯನು ಭಯಂಕರವಾದ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸೈತಾನನ ಕೈಯಲ್ಲಿ. ಯಾವ ಪರಿಸ್ಥಿತಿಯಲ್ಲಿ ಇದ್ದಾನಂತೆ ಅವನು? ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಬರಗಾಲದಲ್ಲಿ ಬರಗಾಲದಲ್ಲಿದ್ದಾರೆ, ಎಲ್ಲ ಕಳ್ಕೊಬಿಟ್ಟಿದ್ದಾರೆ. ಬರಗಾಲ ಅಂದ್ರೆ ಪ್ರಾಣ ಒಂದು ಉಳಿದಿದೆ ಅಷ್ಟೇ, ಎಲ್ಲ ಹೋಗ್ಬಿಟ್ಟಿದೆ. ಗೌರವ ಕಳ್ಕೊಬಿಟ್ಟಿದ್ದಾರೆ, ಸಮಾಧಾನ ಕಳ್ಕೊಬಿಟ್ಟಿದ್ದಾರೆ, ಶಾಂತಿ ಕಳ್ಕೊಬಿಟ್ಟಿದ್ದಾರೆ. ಒಂದೊಂದು ವಿಷಯದಲ್ಲಿ ಎಲ್ಲ ಕಳ್ಕೊಬಿಟ್ಟಿರ್ತಾರೆ ಮನುಷ್ಯ. ಬರಗಾಲದಲ್ಲಿ ಇರ್ತಾನೆ ಆತನು. ಪ್ರಾಣ ಒಂದು ಹೋಗ್ಬೇಕು ಅವ್ರಿಗೆ. ಅದಕ್ಕೆ ದೇವರು, ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದೋ ಬೇರೆ, ಅದೇ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹಾದು ಬಂದಂತ ಜೀವನ ಇದು. ಎಲ್ಲಾರು ಸಂತೋಷದಿಂದ ಸಡಗರದಿಂದ ದೇವ್ರ ಹತ್ರ ಬಂದಿಲ್ಲ ಪ್ರೇರೆ. ಎಲ್ಲಾರ್ಗು ಸಂತೋಷ ಇದ್ರೆ, ಸಮಾಧಾನ ಇದ್ರೆ, ಆರೋಗ್ಯವಿದ್ರೆ, ಎಲ್ಲ ಇದ್ರೆ ದೇವ್ರ ಕಡೆ ಬರೋದು ಮಹಾ ಕಷ್ಟ ಪ್ರೇರೆ. ಎಲ್ಲ ಕರೆಕ್ಟ್ ಆಗಿದ್ರೆ ಯಾರು ಬರ್ತಾರೆ? ಏನಾದ್ರೂ ಒಂದು ಸಮಸ್ಯೆಯಲ್ಲಿ ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ಗೊತ್ತು ಜಾತ್ರೆಯಲ್ಲಿ ಎಲ್ಲಾ ತರವಾದಂತ ವಸ್ತು ಸಿಗುತ್ತೆ, ದೇಶದಲ್ಲಿ ಎಲ್ಲಿ ಹುಡುಕಿದ್ರು ಎಲ್ಲಾ ತರವಾದಂತ ಸಾಮಗ್ರಿಗಳು ಸಿಕ್ಬಿಡುತ್ತೆ. ಸಮಾಧಾನ ಸಿಗಲ್ಲ ಮನುಷ್ಯರಿಗೆ. ಗೊತ್ತು ಸಮಾಧಾನ ಇಲ್ಲ. ಕುಡಿಯೋದ್ರಲ್ಲಿ ಸಮಾಧಾನ ಐತೆ ಅಂತ ಕುಡಿಯಕ್ ಹೋಗ್ತಾನೆ. ನಶೆ ಹಿಡ್ದಾದ್ಮೇಲೆ ಅದೇ ಚಿಂತೆ. ಫಿಲಮ್ಗೆ ಹೋದ ನಂತರ 3 ಗಂಟೆ ಫಿಲಮ್, ಅಲ್ಲಿಂದ ಬಂದ್ಮೇಲೆ ಅದೇ ಚಿಂತೆ. ಕಾಮಿಡಿ ನೋಡಾದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಅದೇ ಚಿಂತೆ. ಅಂದ್ರೆ ಟೈಮ್ ತಾನಾಗ್ ಪಾಸ್ ಆಯ್ತಲ್ಲ. ಇವ್ರು ಪಾಸ್ ಮಾಡಿ ಹೋಗ್ತಾ ಇದ್ದಾರೆ ಮುಂದೆ. ಟೈಮ್ ಅಲ್ಲೇ ಇದೆ, ಅವ್ರ ದುರಾವಸ್ಥೆ ಅಲ್ಲೇ ಇದೆ, ಅವರ ದುಸ್ಥಿತಿ ಅಲ್ಲೇ ಇದೆ. ಇವರು ತಿಳಿಯದೆ ಅಮಾಯಕತ್ವದಲ್ಲಿ ಹೋಯ್ತಾ ಇರೋದ್ರಿಂದ ದೇವರು ಕನಿಕರ ಪಡ್ತಾ ಇದ್ದಾನೆ ಇವ್ರ ಮೇಲೆ. ದೇವರು ಕರುಣೆ ಉಳ್ಳವನಾಗಿದ್ದಾನೆ, ದೇವರು ಮಮತೆಯಿಂದ ಇದ್ದಾನೆ. ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸ್ತಾ ಇದ್ದಾನೆ. ನಿಮ್ ಬರಗಾಲ ಬಂದಿದೆ, ಶಾಂತಿ ಇಲ್ಲ. ಈ ಬರಗಾಲದಲ್ಲಿ ಜೀವ ಜಲ ಇಲ್ಲ. ಬರಗಾಲ ಅಂತ ಯಾಕಂತಾರೆ? ನೀರು ಬರ ಇದೆ, ಆಹಾರದ ಕೊರತೆ ಇದೆ, ಅವ್ರಿಗೆ ಜೀವ ಜಲ ಸಿಗ್ತಾ ಇಲ್ಲ, ಬರಗಾಲದಲ್ಲಿದ್ದಾರೆ. ಅವರ ಪ್ರಾಣವನ್ನು ಕೂಡ ದೇವರು ಕಾಪಾಡಿ ಇವತ್ತಲ್ಲ ನಾಳೆ ನನ್ನನ್ನು ಕಂಡುಕೊಳ್ತಾರೆ ಅನ್ನುವಂಥ ದೇವರು ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದ್ಕೊಳ್ಬೇಕು ಅಂತ ಕಾಯ್ತಾ ಇದ್ರು ದೇವರು ಪಾಪ ತಪ್ಪಿಸ್ತಾ ಇದ್ದಾರೆ ಬೇರೆ. ಎಷ್ಟು ಕರುಣೆ ಉಳ್ಳ ದೇವರು ಬೇರೆ. ಪಾತಾಳ ಅಂತೂ ರೆಡಿಯಾಗಿದೆ, ಎಳ್ಕೊಳ್ಳಿ ಅಂತ. ದೇವರು ಇನ್ನು ಸ್ವಲ್ಪ ಸಮಯ ಕೊಡೋಣ, ಇನ್ನು ಸ್ವಲ್ಪ ಸಮಯ ಕಾಲಾವಕಾಶ ಕೊಡೋಣ ಅಂತ ದೇವರು ಕೂಡ ಕಾಯ್ತಾ ಇದ್ದಾರೆ. ಯೇಸು ಪ್ರಭು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ ಬೇರೆ, ನಾವು ನೋಡ್ತಾ ಇದೀವಲ್ಲ, ಯೇಸು ಪ್ರಭು ಕೂಡ ತಂದೆಯ ಪಾದದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕೂಡ ಇಂಥವ್ರಿಗೋಸ್ಕರ ದೇವರ ಪಾದದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಇಂಥವ್ರಿಗೋಸ್ಕರ ದೇವರ ಸಭೆಯನ್ನು ಹಿಂಸಿಸ್ತಾ ಇದ್ದಾರಲ್ಲ ಇಂಥವ್ರಿಗೋಸ್ಕರ, ದೇವರನ್ನು ದ್ವೇಷಿಸ್ತಾ ಇದ್ದಾರಲ್ಲ ಅಂಥವ್ರಿಗೋಸ್ಕರ. ಯೇಸು ಪ್ರಭು ಕೇವಲ ನಮಗ್ ಮಾತ್ರ ಹೇಳಿಲ್ಲ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತ. ಅವರು ಕೂಡ ವೈರಿಗಳನ್ನ ಪ್ರೀತಿಸಿದ್ದಾರೆ. ವೈರಿಗಳನ್ನ ದ್ವೇಷಿಸೋದು ದೊಡ್ಡ ವಿಷಯನ? ವೈರಿಗಳನ್ನು ದ್ವೇಷಿಸೋದು ದೊಡ್ಡ ವಿಷಯ ಅಲ್ಲ. ಆವೇಶ ಪಡೋದು, ಶಪಿಸೋದು ದೊಡ್ಡ ವಿಷಯನೇ ಅಲ್ಲ ಪ್ರೇರೆ. ಪ್ರೀತಿಸುವಂಥದ್ದು ದೊಡ್ಡ ವಿಷಯ. ಅದರಲ್ಲೂ ಶತ್ರುಗಳನ್ನ ಪ್ರೀತಿಸುವುದ? ಅದ್ರಕ್ಕಿಂತ ಬಲಿಷ್ಠವಾದ ಕೆಲಸ ಇಲ್ವೇನೋ ಶತ್ರುಗಳನ್ನ ಪ್ರೀತಿಸುವಂಥದ್ದು. ಯೇಸು ಪ್ರಭು ಪ್ರೀತಿಸಿ ನಮ್ಗೆ ಹೇಳಿದ್ದಾರೆ, ತನ್ನ ಜೊತೆಯಲ್ಲೇ ಕೇಡು ಬಯಸೋನಿದ್ದರೂ ಕೂಡ ಆತನ ಮೇಲೆ ಒಂದು ಮಾತು ಕೂಡ ಕೋಪದಿಂದಾಗ್ಲಿ ಆವೇಶದಿಂದಾಗ್ಲಿ ಮಾತನಾಡದೆ ಪ್ರೀತಿಯಿಂದನೇ ಆತನನ್ನು ಗೆಲ್ಲಬೇಕು, ಪ್ರೀತಿಯಿಂದನೇ ಆತನನ್ನು ಮಾರ್ಪಡಿಸಬೇಕೆಂದು ಎಷ್ಟು ಸಹಿಸ್ಕೊಂಡಾಗ್ಬೇಕು. ಜೊತೆಲಿ ಊಟ ಮಾಡ್ತಾ ಇರೋಂತ ಆ ಒಂದು ಇಸ್ಕರಿ ಯೋತನು
ಯೇಸು ಪ್ರಭು ಒಂದ್ ವೇಳೆ ಆವೇಶದಿಂದ, ಕೋಪದಿಂದ ಆತನು ಮಾಡಿದ ತಪ್ಪನ್ನು ಕುರಿತು ಖಂಡಿಸಿದ್ರೆ, ನಾನು ಹೇಳ್ತೇನೆ ಆತನು ಸಾಯ್ತಾ ಇದ್ದ ಇಲ್ವೋ, ಸಾಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ ಇಲ್ವೋ ಬೇರೆ ಅನುಮಾನ. ಯಾಕೆ ಗೊತ್ತಾ? ಯಾಕಂದ್ರೆ ನಾನು ಮಾಡಿ ತಪ್ಪನ್ನ ಹೇಳ್ಬಿಟ್ಟಲ್ಲ. ಆತನ ಮೇಲೆ ದ್ವೇಷ ಬರ್ತಾ ಇತ್ತು ಹೊರತು ಪ್ರೀತಿ ಬರ್ತಾ ಇರಲಿಲ್ಲ. ಎಂಥ ದೇವ್ರನ್ನ ಹಿಡ್ಕೊಟ್ಟೆ ನಾನು, ಇಂಥ ಒಳ್ಳೆ ದೇವ್ರನ್ನ, ನಾನ್ ಜೊತೆಲಿದ್ದೆ ಆತನನ್ನ ಸಾಯಿಸೋದಕ್ಕೆ ಹಿಡ್ಕೊಟ್ಟಂತ, ನನ್ನನ್ನು ಪ್ರೀತಿಸಿದಂತ ದೇವ್ರನ್ನ ಹಿಡ್ಕೊಟ್ಬಿಟ್ನ ಅಂತ, ಆ ದೇವರ ಪ್ರೀತಿಯನ್ನು ನಾನು ಕಳ್ಕೊಬಿಟ್ನಲ್ಲ ಅಂತ ನೊಂದು ಬೆಂದು ಸತದ ಪ್ರೇರೆ. ಅದಕ್ಕೆ ಕೀರ್ತನೆಯಲ್ಲಿ ಒಂದು ಮಾತಿದೆ ಪ್ರೇರೆ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇನೊಂದರೂ ಸಹಿಸುವವರು ಯಾರು? ಈ ಆತ್ಮಕ್ಕೆ ವ್ಯಾಧಿ, ಪಾಪ ಎಂಬುವಂತ ರೋಗ ಅಂಟ್ಕೊಂಡ್ರೆ ವಾಕ್ಯ ಎಂಬುವಂತ ಔಷಧಿ ಮೂಲಕ ಇದನ್ನ ಗುಣಪಡಿಸ್ಬೋದು, ಬದುಕಿಸ್ಬೋದು. ಈ ಆತ್ಮ ನೊಂದೋದ್ರೆ ಯಾರ ಕೈಯಿಂದನೂ ಸಹಿಸ್ಕೊಳಕ್ ಆಗಲ್ಲ ಪ್ರೇಮ. ದೇವರೇ ಬಂದು ಹೇಳಿದ್ರು ಬೇಡ ಕಣಂದ್ರು ಕೇಳಲ್ಲ. ಯಾಕೆ ಗೊತ್ತಾ? ಆತ್ಮ ನೊಂದೋದ್ರೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ನಿಜ ದೇವರ ವಾಕ್ಯ ಸತ್ಯವೇ ಸರಿ. ದೇವರು ಮಹಾಕನಿಕರ ಉಳ್ಳವನು ಪ್ರೇರೆ. ನಮ್ಮ ಆಲೋಚನೆಗೆ ಮೀರಲ್ಲ ಆತನ ಪ್ರೀತಿ ನಮ್ಮ ಆಲೋಚನೆಗೆ ಎಟ್ಕೋದಿಲ್ಲ ಪ್ರೇರೆ. ಹಾಗೆ ಹೇಳಿದ ಹಾಗೆ ಸಣ್ಣ ಪುಟ್ಟ ಹೃದಯ ಅಲ್ಲ ದೇವ್ರದು, ದೊಡ್ಡ ಹೃದಯ ಆತನ ಇರೋದ್ರಿಂದ ನಮ್ಮ ತಪ್ಪುಗಳನ್ನು, ನಮ್ಮ ಒಪ್ಪುಗಳನ್ನು ಎಲ್ಲ ಹಾಕೊಂಡಿದ್ದಾರೆ, ಬೆನ್ನ ಹಿಂದೆ ಹಾಕೋತಾ ಇದ್ದಾರೆ. ಬೆನ್ನ ಹಿಂದೆ ಹಾಕೋತಾರೆ. ನಾವ್ ಆಗ್ತೀವ? ನಾವು ಆಗಲ್ಲ ಪ್ರೇರೆ. ನಾವು ಮುಂದೆ ಇಟ್ಕೋತೇವೆ. ಯಾವ ಸಮಯ ಯಾವ ಸಂದರ್ಭ ನೋಡ್ತಾ ಇರ್ತೇವೆ. ಯಾವ ಸಂದರ್ಭ ಯಾವ ಸನ್ನಿವೇಶ ನೋಡ್ಕೊಂಡು ಚುಚ್ಚಿ ಮಾತಾಡ್ತಾ ಇರ್ತೇವೆ. ದೇವ್ರು ಆತರ ಅಲ್ಲ ಪ್ರೇರೆ. ದೇವ್ರು ಆತರ ಅಲ್ಲ. ಪ್ರೀತಿಯಲ್ಲಿ ಐಶ್ವರ್ಯವಂತನು, ಕರುಣಾ ಸಾಗರನು ಅಂದ್ರೆ ಅದು ಬೇರೆ ಎಷ್ಟು ಅದ್ಭುತವಾದಂತ ಮಾತು. ಕರುಣಾ ಸಾಗರನು ಆತನು. ಪ್ರೀತಿ ತೋರಿಸೋದ್ರಲ್ಲಿ, ಮಮತೆ ತೋರಿಸೋದ್ರಲ್ಲಿ ಸಾಗರನು ಆತನು. ಬರಗಾಲದಲ್ಲಿ ತನ್ನ ಪ್ರಾಣಗಳನ್ನು ಉಳಿಸಿ ಎಲ್ಲಾರನ್ನು ಕಾಪಾಡ್ತಾ ಇದ್ದಾನೆ, ಕನಿಕರಿಸ್ತಾ ಇದ್ದಾನೆ. ನೀತಿವಂತರಿಗೂ ಅನೀತಿವಂತರಿಗೂ ಯಾವುದೇ ವ್ಯತ್ಯಾಸವಿಲ್ಲದೆ ಭೂಮಿ ಮೇಲೆ ಬೆಳೆಯನ್ನು ತರಿಸಿ, ಮಳೆಯನ್ನು ತರಿಸಿ ಎಲ್ಲಾರನ್ನು ಪೋಷಿಸ್ತಾ ಇದ್ದಾನೆ ಅಂದ್ರೆ ಬೇರೆ ಆತನ ಪ್ರೀತಿ ಎಂಥದಂತ ಹೇಳ್ಬೋದು ಬೇರೆ. ಆತನ ಪ್ರೀತಿಗೆ ಏನಾದ್ರೂ ಅಳತೆ ಇದೆಯಾ? ಸರಿ ಸಮಾನತೆ ಇದೆಯಾ ಭೂಮಿ ಮೇಲೆ? ಇಲ್ಲ ಪ್ರೇರೆ. ಕ್ರೈಸ್ತರು ನಿಜವಾಗ್ಲೂ ಯಾಕೆ ಎಂತ ಹಿಂಸೆ ಬಂದರು, ಎಂತ ಕಷ್ಟ ಬಂದರು, ಎಂತ ಅವಮಾನ ಬಂದರು, ಯಾಕೆ ದೇವರನ್ನು ಬಿಟ್ಟು ಹೋಗೋದಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತಂದ್ರೆ, ಲೋಕದಲ್ಲಿ ಸಿಗಲಾರದಂತ ಹೊರತೆ ಸಿಕ್ಕಿದ್ದಾರೆ. ಲೋಕದಲ್ಲಿ ಎಲ್ಲೂ ಸಿಗಲಾರದಂತ ಪ್ರೀತಿ. ಮನುಷ್ಯರ ಪ್ರೀತಿಯಲ್ಲಿ ಸ್ವಾರ್ಥ ಇರುತ್ತೆ. ಮನುಷ್ಯರ ಪ್ರೀತಿಯಲ್ಲಿ ಮತ್ತೊಂದು ಒಳಸಂಚುಗಳಿರುತ್ತೆ. ಆದ್ರೆ ದೇವರ ಪ್ರೀತಿಲಿ ಏನಾದ್ರೂ ಇದೆಯಾ? ಏನೂ ಇಲ್ಲ ಪ್ರೇರೆ. ಯಥಾರ್ಥ ಮನಸ್ಸಿನಿಂದ ಪ್ರೀತಿಸ್ತಾ ಇದ್ದಾರೆ ನಮ್ಮನ್ನು. ಆತನ ಮನಸ್ಸು ವಿಶಾಲವಾದದ್ದು. ಅದಕ್ಕೆ ದೇವರು ಹೇಳುತ್ತಿರುವಂತ ಮಾತು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಶಾಶ್ವತ ಪ್ರೇಮ. ಭೂಮಿ ಮೇಲೆ ಕೇವಲ ನೀನು 60-70 ವರ್ಷ ಬದುಕ್ತಿಯಲ್ಲಪ್ಪ, ಅಷ್ಟು ವರ್ಷಕ್ಕೆ ಮಾತ್ರ ಪ್ರೀತಿ ತೋರಿಸ್ತಾ ಅನ್ಕೊಂಡಿದ್ಯಾ? ಇದ್ರ ನಂತರ ನಿನಗೆ ಪ್ರೀತಿ, ನಾನಿರುವಂತ ಸಾಮ್ರಾಜ್ಯದಲ್ಲಿ, ನಾನಿರುವಂತ ಪ್ರೇಮ ಸಾಮ್ರಾಜ್ಯದಲ್ಲಿ ನಿನ್ನ ಸೇರ್ಸ್ಕೋಬೇಕಂತ ಶಾಶ್ವತವಾಗಿ ಪ್ರೀತಿಸ್ತಾ ಇದ್ದೇನೆ. ಯಾಕಂದ್ರೆ ನನ್ನಿಂದ ಬಂದಿರುವಂತ ಆತ್ಮವು ಅದು ಸಾಯುವಂತದ್ದಲ್ಲ. ಅನೇಕರು ಆತ್ಮಹತ್ಯೆ ಅಂತಾರೆ, ಆತ್ಮಹತ್ಯೆ ಮಾಡ್ಕೋಬೇಕಂತ. ಆತ್ಮಕ್ಕೆ ಹತ್ಯೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರಿಂದ ತನ್ನ ಆತ್ಮನು ಕೊಲೆ ಮಾಡ್ಕೊಳ್ಳೋಕೆ ಸಾಧ್ಯನಾ? ದೇಹವನ್ನು ಮಾತ್ರ ಹತ್ಯೆ ಮಾಡ್ಕೋತಾರಷ್ಟೇ. ಆತ್ಮವನ್ನು ಹತ್ಯೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನೇ ಶಕ್ತನು. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಹೆದರಬೇಡಿರಿ, ದೇಹಾತ್ಮವನ್ನು ಕೊಂದು ನರಕದಲ್ಲಿ ಹಾಕುವವನಿಗೆ ಹೆದರಿ. ದೇವರು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ. ಆ ಆತ್ಮ ಶಾಶ್ವತವಾದಂತ ಲೋಕಕ್ಕೆ ಹೋಗ್ಬೇಕು. ತಾತ್ಕಾಲಿಕವಾದಂತ ಲೋಕದಲ್ಲೆಲ್ಲ, ಶಾಶ್ವತವಾದಂತ ಲೋಕಕ್ಕೆ ಹೋಗ್ಬೇಕು. ಶಾಶ್ವತವಾದಂತ ಲೋಕಕ್ಕೆ ಹೋಗಬೇಕಾದ್ರೆ ನಮ್ಮ ಪ್ರೀತಿಯು ಕೂಡ ನಿಷ್ಕಪಟವಾಗಿರಬೇಕು. ನಮ್ಮ ಪ್ರೀತಿಯಲ್ಲಿ ಕಲ್ಮಶ ಇರಬಾರ್ದು. ಕೇವಲ ದೇವರನ್ನು ಪ್ರೀತಿಸುವ ಮಾತ್ರ ವಿಷಯದಲ್ಲಿ ನಾನು ಹೇಳ್ತಾರ ಬೇರೆ, ಮನುಷ್ಯರನ್ನು ಪ್ರೀತಿಸುವ ವಿಷಯದಲ್ಲೂ ಕೂಡ ನಾವು ನಿಷ್ಕಳಂಕರಾಗಿರ್ಬೇಕು. ದೇವರು ನಮಗೆ ಯಾವ ರೀತಿ ಪ್ರೀತಿಸಿದ್ದಾರೆ? ಆತನ ಪ್ರೀತಿ ಎಂಥದ್ದು?
ಅದೇ ರೀತಿ ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರಬೇಕು, ಒಬ್ಬರನ್ನೊಬ್ಬರು ಸನ್ಮಾನಿಸುವವರಾಗಿರ್ಬೇಕು, ಒಬ್ಬರ ಮೇಲೆ ಒಬ್ಬರು ದಯೆ ತೋರಿಸುವವರಾಗಿರ್ಬೇಕು. ಕರುಣೆ ಉಳ್ಳವರಿಗೆ ಕರುಣೆ ದೊರಕುತ್ತದೆ ಅಲ್ವಾ? ಕರುಣೆ ನಾವು ತೋರಿಸಿದ್ರೆ, ನನಗೆ ಅದ್ಭುತವಾದಂತ ವಚನಗಳು ಸಿಸ್ಟರ್ ಸಹೋದರಿಯರು ತೋರಿಸ್ತು. ಏನು? ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ತಪ್ಪನ್ನು ಹೊರಿಸದೆ ಕ್ಷಮಿಸಬೇಕಂತೆ. ಎಂಥ ಮಾತು ಪ್ರೇರೆ ಅದು! ತಪ್ಪು ಹೊರಿಸೋದಕ್ಕೆ ಕಾರಣ ಇದ್ರೆ ನಾವು ಸಹಿಸಕ್ಕಾಗತ್ತಾ? ಆವೇಶ ಪ್ರೇರೆ. ತನ್ನನ್ನು ತಾನು ನಿರಪರಾಧಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ತಾಹತ ಪಡ್ತಾ ಇರ್ತೀವಿ ಅಂತ ಪೌಲನ್ ಹೇಳ್ತಾನೆ. ನಾವು ನಿರ್ದೋಷಿಗಳಾಗಿ ತೋರಿಸ್ಕೋಬೇಕು ಮನುಷ್ಯರ ಎದುರುಗಳೇ ಅಂತ ಅನೇಕ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ನಾನು ಆತರ ಅಲ್ಲ, ದೇವರ ಅದಕ್ಕೆ ಹೇಳ್ತಾರೆ. ಓದೋಣ. ಯೆರೆಮೀಯನ ಗ್ರಂಥ 45ನೇ ಅಧ್ಯಾಯ 5ನೇ ವಚನ. ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ನಿರೀಕ್ಷಿಸಬೇಡ. ಆಹಾ, ನಾನು ನರಧರ್ಮದವರೆಲ್ಲರಿಗೂ ಕೇಡನ್ನುಂಟು ಮಾಡುವೆನು. ಆದರೆ ನೀನು ಎಲ್ಲಿಗೆ ಹೋದರೂ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗುವುದಕ್ಕೆ ನಿನಗೆ ಅವಕಾಶ ಕೊಡುವೆನು. ಇದು ಎಂಬುದಾದ ನನ್ನ ನುಡಿ. ಏನ್ತಾರೆ? ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ನಿರೀಕ್ಷಿಸಬೇಡ. ದೇವರು ಇಟ್ಟಂತ ಸ್ಥಿತಿಯಲ್ಲಿ, ದೇವರು ಕೊಟ್ಟಂತ ಗೌರವದಲ್ಲಿ, ದೇವರು ನಮ್ಮನ್ನು ನೀತಿವಂತರಾಗಿ ಕರೆದಿದ್ರ ಸಾಕು. ಮನುಷ್ಯರ ಪದವಿಯನ್ನು ಅಪೇಕ್ಷಿಸ್ತೀವ? ಬೇಡ ಹೇಳ್ತಾ ಇದಾರೆ ದೇವರು. ಮನುಷ್ಯನು 4 ಜನ ಮುಂದೆ ಹೊಗಳುತ್ತಾನೆ, ನಿನ್ ಕಾಣುವಾಗ ಹಿಂದ್ಗಡೆ ತೆಗಳುತ್ತಾ ಇರ್ತಾನೆ. ಇವನನ್ನು ಯಾಕೆ, ಇವನ ಪದವಿಯನ್ನು ಯಾಕೆ ಅಪೇಕ್ಷಿಸ್ತೀಯ? ನಾನ್ ನಿನ್ನನ್ನು ಗೌರವಿಸ್ತೇನೆ. ನೀನ್ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿರು. ಮನುಷ್ಯರ ದೃಷ್ಟಿಯಲ್ಲಿ ಅಮೂಲ್ಯನಾಗ್ತೀಯೋ ಬಿಡ್ತೀಯೋ, ನನ್ನ ದೃಷ್ಟಿಯಲ್ಲಿ ನೀನು ಮಾನ್ಯನಾಗಿರು, ನೀನು ಅಮೂಲ್ಯನಾಗಿರು, ನನ್ನ ದೃಷ್ಟಿಲಾಗಿರು. ಮನುಷ್ಯರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಮಹಾಪದವಿಯನ್ನು ಮತ್ತೊಂದ್ಸರಿ ಓದಿಕೊಳ್ಳ ಮಾತು. ಮಹಾಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ? ನಿರೀಕ್ಷಿಸಬೇಡ. ಈ ಪದವಿ ಏನ್ ಶಾಶ್ವತನ ಪ್ರೇರೆ? ಪದವಿ ಶಾಶ್ವತನ? ರಾಜರು, ಶೂರರು, ವೀರರು ಎಲ್ಲಾರು ನಶಿಸಿ ಹೋದರು. ಇರುವಾಗ ಮನುಷ್ಯ ಡಂಬವಾಗಿರ್ತಾನೆ, ಇಲ್ಲದೆ ಇರುವಾಗ ಎಲ್ಲವೂ ಶೂನ್ಯ. ಒಂದು ಕ್ಷಣದಲ್ಲಿ ಎಲ್ಲ ಶೂನ್ಯವಾಗುತ್ತೆ ಪ್ರೇರೆ. ಭೂಮಿ ಮೇಲೆ ಇರುವಂತ ಅನೇಕರು ಪದವಿಗಳನ್ನು ಪಡ್ಕೋಬೇಕು, ನಾವು ದೊಡ್ಡವರಾಗಿರ್ಬೇಕು ಅನ್ಕೊಂಡು ಅನೇಕರು ಮೆರೆದಾಡಿದ್ರು ಪ್ರೇರೆ. ಎಲ್ಲಾರು ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ. ಯಾರು ಉಳಿಲ್ಲ ಈ ಭೂಮಿ ಮೇಲೆ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡ್ತಾನೆ. ಮನೆ ಕಟ್ಬೇಕಾದ್ರೆ ಮಣ್ಣಾಗ್ತಾ ಇರ್ತಾರೆ ಪ್ರೇರೆ. ಜಾಲದಲ್ಲಿ ಮಣ್ಣಾಗ್ತಾ ಇರ್ತಾರೆ. ಜಾಲದಲ್ಲಿ ಮಣ್ಣಾಕ್ಬೇಕಾರೆ ಅಲ್ಲಿ ಅನೇಕರು ಬಾಂಡಿ ಮೂಲಕ ಮಣ್ಣು ಹಾಕ್ಬೇಕಾರೆ ಅಲ್ಲಿ ಮಣ್ಣು ಹೋಗುವಂಥದ್ದು ಕೆಳಗಡೆ ಉಪಯೋಗ ಆಗುವಂಥದ್ದು ಎಂತ ಮಣ್ಣು? ಸಣ್ಣಗೆ ತೆಳ್ಳಗೆ ಇರುವಂತ ಮಣ್ಣು ಉದುರಿ ಆ ಸಂಧಿ ಒಳಗಡೆ ನುಗ್ಗಿ ಚರ್ಮ ಸುಲ್ಕೊಂಡು ತನ್ನ ಯಜಮಾನನಿಗೆ ಕೆಲ್ಸಕ್ಕೆ ಬರುವಂತ ಆ ಮಣ್ಣು. ನಾನು ಗರ್ವ, ನಾನೇ ಹೆಮ್ಮೆಷ್ಟ, ನನ್ನಷ್ಟನ್ನು ಯಾರು ಇಲ್ಲ ಅಂದುಕೊಂಡಂತ ಮಣ್ಣು ಬಿಸಾಕಲ್ಪಡುತ್ತೆ. ಅದು ಯಾವ ಗಣನೆಗೂ ಯಾವ ಕೆಲಸಕ್ಕೂ ಬಾರದೇ ಇರುವಂತದ್ದು. ಆ ಪದವಿಯಲ್ಲಿ ಇರುವಂತ ದಪ್ಪ ಮಣ್ಣು ಯಾವ ಕೆಲಸಕ್ಕೂ ಬರಲ್ಲ. ತನ್ನನ್ನು ತಾನು ಬರಿದು ಮಾಡಿಕೊಂಡಂತ ಯೇಸು ಕ್ರಿಸ್ತನನ್ನು ಒಂದು ಸಾರಿ ನೆನೆಸ್ಕೊಳ್ಳಬೇಕು. ತನ್ನನ್ನು ತಾನು ಬರಿದು ಮಾಡಿಕೊಂಡು ಆ ಮಹಾಪದವಿಯನ್ನು ಬಿಡಲೊಲ್ಲೇನು ಅನ್ಕೋಬೋದಾಗಿತ್ತಲ್ಲ. ನನಗೆ ಆ ಪದವಿ ಬಿಡಕ್ಕಾಗಲ್ಲ ದೇವ್ರೆ, ಇಂಥ ಪದವಿಲಿದ್ದಂತ ನನಗೆ ಸಿಂಹಾಸನ, ಅನೇಕ ದೇವದೂತರುಗಳು ನನ್ನನ್ನು ಆರಾಧಿಸ್ತಾ ಇದ್ರೆ, ಇಂಥ ಪದವಿನೂ ನಾನು ಬಿಟ್ಟು ಹೇಗೆ ನನ್ನ ನರಭಾವ ತಗೊಂಡು ನನ್ನ ಭೂಮಿ ಮೇಲೆ ಹೋಗ್ಲಿ? ಯಾಕಂತ ಕಷ್ಟಪಡ್ಲಿ? ಗೊತ್ತಿರಲ್ವಾ? ಭವಿಷ್ಯತ್ ಕುರಿತು ಗೊತ್ತಿರಲ್ವಾ? ಯೇಸು ಕ್ರಿಸ್ತನಿಗೆ ಎಂತ ಭಯಂಕರವಾದಂತ ಅವಮಾನಗಳು, ಏಟುಗಳು, ಪೆಟ್ಟುಗಳು ಬಿಡ್ತಂತ ಗೊತ್ತಿರಲ್ವಾ? ಎಲ್ಲ ಗೊತ್ತಿತ್ತು ಪ್ರೇರೆ. ಗೊತ್ತಿದ್ರು ಆ ಮಹಾಪದವಿಯನ್ನು ಬಿಡಲೊಲ್ಲೆನೆಂದೆಂದು ಎಣಿಸದೆ ಭೂಮಿ ಮೇಲೆ ದಾಸನ ಭಾವ ಧರಿಸ್ಕೊಂಡು ನಾವು ಕೂಡ ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಕಷ್ಟನ ಸುಲಭನ? ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯೋದು ಕಷ್ಟನ ಸುಲಭನ? ಕಷ್ಟ ಇದೆ, ಸಂಕಟ ಇದೆ, ಅವಮಾನ ಇದೆ, ಹಿಂಸೆಗಳಿದೆ. ಆತನ ಬಾಧೆಗಳಲ್ಲಿ ನಾವು ಪಾಲುಗಾರರಾದರೆ ಆತನ ಮಹಿಮೆಯಲ್ಲೂ ಕೂಡ ನಮಗೆ ಪಾಲ್ ಸಿಗುವಂತದ್ದು ಅಂತ ರೋಮ ಬರೆದ ಪತ್ರಿಕೆ ಕಡದಾಗಿ ಓದಿ ಮುಗಿಸ್ಕೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಚನದಿಂದ ಓದೋಣ.
ಹದಿನೇಳನೇ ವಚನದಿಂದ ಓದಿಕೊಳ್ಳೋಣ. ಪವಿತ್ರ ಮನೆ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಬ್ರದರ್ ಅದೇ ಅಲ್ವಾ? 17 ಓದಿ. 17 ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗುವುದು. ಏನಂತ ಹೇಳಿದೆ ಪ್ರಿಯರೇ? ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಮಕ್ಕಳಾಗಿದ್ರೆ ಜವಾಬ್ದಾರಿ ಐತೆ. ಮಕ್ಕಳಾಗಿದ್ರೆ ಸುಮ್ಮನೆ ಅಲ್ಲ. ಮನೇಲಿ ಮಕ್ಕಳುಗಳು ಇರ್ತಾರೆ, ಒಂದು ಜವಾಬ್ದಾರಿ ಇರುತ್ತೆ. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಸಲ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಹೇಳ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ನೋಡುವಂತ ಬಾಧ್ಯತೆ ಇದೆ. ತಂದೆ ಮಾಡುವುದನ್ನು ಕಂಡು ಮಗನು ಮಾಡ್ತಾನೆ ಅಂದ್ರೆ ಏನರ್ಥ? ತಂದೆ ಮಾಡುವುದನ್ನು ಕಂಡ್ರೆ ಮಾತ್ರ ಮಗನು ಮಾಡೋದಕ್ಕೆ ಸಾಧ್ಯ. ಕಂಡ್ಲಿಲ್ಲ ಅಂದ್ರೆ, ಕಣ್ಣಿದ್ದರೂ ಕಾಣ್ಲಿಲ್ಲ ಅಂದ್ರೆ ಸೌಂಡ್ ಬರ್ತಾ ಇದೆ. ಓಕೆ ಪ್ರೇರೆ, ಓಕೆ. ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಅಂದ್ರೆ ತಂದೆ ಮಾಡುವುದನ್ನು ಮಗನು ಕಾಣಬೇಕು. ಕಾಣಿದ್ರೆ ಮಾತ್ರ. ತಂದೆಯಾದ ದೇವರು ಹೇಗೆ ಅಂತ ಯೇಸು ಕ್ರಿಸ್ತನು ನೋಡಿದ್ದಾರೆ. ತಂದೆಯಾದ ದೇವರು ಹೇಗೆ ಈ ಮನುಷ್ಯರನ್ನು ಎಷ್ಟು ಮಾತ್ರಕ್ಕೆ ಪ್ರೀತಿಸ್ತಾ ಇದ್ದಾರೆ, ಎಷ್ಟು ನನ್ನನ್ನು ಕಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾ ಇದಾರೆ ಅಂತ ಆ ತಂದೆಯಾದ ದೇವರ ಆ ಪ್ರೀತಿಯನ್ನು ಕಂಡು ಯೇಸು ಕ್ರಿಸ್ತನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಬಹಳ ಸರಿ ಹೇಳಿದಾರಲ್ವಾ, ನನ್ನ ತಂದೆ ಇದುವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂನ? ಹೌದು, ಅದನ್ನು ಕಂಡು ನಾನು ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಮನುಷ್ಯರ, ಮಾನವರ ಹೃದಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ಇದ್ದುಕೊಂಡು 3 ಜನನು ಕೂಡ, ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನು, 3 ಜನರು ಇದ್ದು ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳ ಕೊಡ್ತಾ ಇದೀವ? ದೇವರಿಗೆ ಸ್ಥಳ ಕೊಡ್ತಾ ಇದೀವ? ಮಕ್ಕಳಿಗೆ ಸ್ಥಳ ಕೊಡ್ತಾ ಇದೀವಿ, ಸಂಬಂಧಿಕರಿಗೆ ಸ್ಥಳ ಕೊಡ್ತಾ ಇದೀವಿ, ಆಸ್ತಿಗೆ ಸ್ಥಳ ಕೊಡ್ತಾ ಇದೀವಿ, ಎಲ್ಲಾರ್ಗೂ ಸ್ಥಳ ಕೊಡ್ತಾ ಇದ್ದೇವೆ. ದೇವರಿಗೆ ಸ್ಥಳ ಕೊಡಬೇಕು ಪ್ರಿಯರೇ. ದೇವರಿಗೆ ಸ್ಥಳ ಕೊಟ್ರೆ ಆತನು ಕೂಡ ಒಂದು ಸ್ಥಳ ಸಿದ್ಧ ಮಾಡೋದಕ್ಕೆ ಹೋಗಿದಾನಲ್ವಾ. ನಾನ್ ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡಕ್ ಹೋಗ್ತಾ ಇದ್ದೇನೆ. ನಾನ್ ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡ್ತಾ ಇದ್ದೇನೆ. ನೀವ್ ಯಾರಿಗೋಸ್ಕರ ಸ್ಥಳ ಸಿದ್ಧ ಮಾಡ್ತಾ ಇದ್ದೀರಾ? ಮಕ್ಕಳಿಗೋಸ್ಕರನ, ಮೊಮ್ಮಕ್ಕಳಿಗೋಸ್ಕರನ, ತಾಯಿಗೋಸ್ಕರನ, ತಂದೆಗೋಸ್ಕರನ, ಯಾರಿಗೋಸ್ಕರ ಸ್ಥಳ ಸಿದ್ಧ ಮಾಡ್ತಾ ಇದ್ರೆ ಭೂಮಿ ಮೇಲೆ? ದೇವರ ಪಾದದಲ್ಲಿ ಹೋಗೋದಕ್ಕೆ ಸ್ಥಳ ಸಿದ್ಧ ಮಾಡ್ಬೇಕು ಅಂದ್ರೆ ಅವರ ಹೃದಯದಲ್ಲಿ, ವಾಕ್ಯ ಎಂಬುವಂತ ಹೃದಯದಲ್ಲಿ ಬೀಜ ಬಿತ್ತಬೇಕು. ಅವರ ಹೃದಯದಲ್ಲಿ ವಾಕ್ಯ ಎಂಬುವಂತ ಬೀಜ ಬಿತ್ತಬೇಕು. ಲೋಕದ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಮತ್ತೊಂದು ಬಿತ್ತಿದ್ರೆ ಅವರು ನಮ್ ಜೊತೆ ಪರಲೋಕಕ್ಕೆ ಹೋಗಲ್ಲ. ಅವ್ರು ನಮ್ ಜೊತೆ ಪರಲೋಕಕ್ಕೆ ಬರಲ್ಲ. ಆ ರೀತಿ ಬೆಳೆಸಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಲ್ಲೋ ಗೊತ್ತಿಲ್ಲ ಪ್ರೇರೆ. ಆದಷ್ಟು ನಮ್ಮ ಮಕ್ಕಳಿಗೆ ಹೇಳೋಣ. ಮಕ್ಕಳಿಂದನೂ ಕೂಡ ಒಳ್ಳೇದ್ ಬರುತ್ತಾ ಕೇಳೋಣ. ವಾಕ್ಯಕ್ಕೆ ವಯಸ್ಸಿನ ವ್ಯತ್ಯಾಸ ಏನಿಲ್ಲ ಪ್ರೇರೆ. ಚಿಕ್ಕ ಮಗನು ಹೇಳಿದರೂ ಕೂಡ ವಾಕ್ಯ ಹೇಳಿದ್ರೆ ಕೇಳಬೇಕು. ಪರಿಸಾಯರು, ಸದ್ದುಕಾಯರು ಹೇಳುವುದನ್ನು ಕೇಳಿ ಅಂತ ಯೇಸು ಪ್ರಭು ಏನ್ ಹೇಳಿದ್ದಾರೆ? ಅವ್ರು ಏನ್ ಹೇಳುತ್ತಾರೋ ಅದ ರೀತಿ ಮಾಡಿ, ಆದ್ರೆ ಅವರ ಪ್ರಕಾರ ನೀವು ನಡಿಬೇಡಿ. ಅವ್ರು ಹೇಳುವುದನ್ನು ಮಾಡಿ. ಒಳ್ಳೇದನ್ನ ಯಾರು ಹೇಳಿದ್ರು ಮಾಡ್ಬೇಕು. ಒಳ್ಳೇದಲ್ವಾ? ಆ ಒಳ್ಳೇದು, ದೇವರು ಒಳ್ಳೆಯವನು, ಒಳ್ಳೇದನ್ನೇ ಮಾಡುವವನು. ಒಳ್ಳೇದು ಯಾರ ಮೂಲಕ ಆದ್ರೂ ಬರ್ತಾ ಇದೆ ಅಂದ್ರೆ ಅದು ದೇವರ ಮಾತು ತರ ಸ್ವೀಕಾರ ಮಾಡೋಣ. ಅವನ ಗುಣಲಕ್ಷಣಗಳು, ಅವನ ಸ್ವಭಾವಗಳು, ಅವನ ಕ್ಯಾರೆಕ್ಟರ್ ಬೇಕಾಗಿಲ್ಲ. ಒಳ್ಳೇದು ಸತ್ಯಕ್ಕನುಸಾರವಾಗಿ ಇದೆಯಾ ಕೇಳೋಣ. ಅವರ ಸ್ವಭಾವವನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಅವರ ಸ್ವಭಾವಕ್ಕೆ ತಕ್ಕ ಆಶೀರ್ವಾದ ಅಥವಾ ತಕ್ಕ ಪೆಟ್ಟುಗಳು, ತಕ್ಕ ಶಿಕ್ಷೆಗಳು ದೇವರೇ ಕೊಡ್ತಾರೆ. ನಾವು ಆಶೀರ್ವಾದಿಸುವುದಕ್ಕೆ ಮಾತ್ರ ಅರ್ಹರು. ಆಶೀರ್ವಾದ ಮಾಡಬೇಕಂತ ಹೇಳಿದ್ದಾರೆ ಬೇರೆ. ಶಪಿಸದೆ ಆಶೀರ್ವಾದ ಮಾಡಿರಿ. ಶಪಿಸದೆ, ನಿಮ್ಮನ್ನು ಶಪಿಸುವವರಿಗೆ ಶಪಿಸದೆ ಆಶೀರ್ವಾದ ಮಾಡಿರಿ. ಶಪಿಸುವಂತ ಮಾತುಗಳು ಅನೇಕ ಸರಿ ಬರುತ್ತೆ. ಯೇಸು ಕ್ರಿಸ್ತನಿಗೆ ಚಾಟಿ ಏಟುಗಳಿಂದ ಹೇಗೆ ಹೊಡೆದ್ರು ಆ ರೀತಿ ಚರ್ಮ ಸುಲಿಯೋ ರೀತಿಯಲ್ಲಿ ಚಾಟಿಗಳಿಂದ ಹೊಡೆಯಲ್ಲ. ಮನುಷ್ಯರು ಮಾತಿನಿಂದನೇ ಕೊಲ್ಲುವಂತ ಪರಿಸ್ಥಿತಿಗಳು, ಮಾತಿನಿಂದನೇ ಭಯಂಕರವಾದ ರೀತಿಯಲ್ಲಿ ಹೊಡೆಯುವಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ನಡೀತದೆ. ಖಂಡಿತ ನಡೀತದೆ. ಸದ್ಭಕ್ತನಾಗಿ ಜೀವಿಸಬೇಕೆಂದು ಮನಸ್ಸು ಮಾಡುವನು ಪ್ರತಿಯೊಬ್ಬನು ಹಿಂಸೆಗೆ ಗುರಿಯಾಗ್ತಾನಂತ ದೇವರು ಹೇಳ್ಬಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ದೇವರ ಸಮಾಧಾನವಾದಂತ ಮಾತು, ಕನಿಕರವುಳ್ಳ ಮಾತುಗಳು,
ಆತನ ಮಾತುಗಳು ನಮ್ಮ ಧ್ಯಾನವಾಗಿ ನಿನ್ನ ನಿನ್ನ ನುಡಿಗಳು ನನ್ನ ಆಹಾರ ಮಾಡಿಕೊಂಡಿದ್ದೇನೆ ಅಂತ ದಾವೀದ. ನಿನ್ನ ನುಡಿಗಳು ನನಗೆ ಆಹಾರ ಮಾಡಿಕೊಂಡಿದ್ದೇನೆ, ನಿನ್ನ ಮಾತುಗಳು ನನ್ನ ಆಹಾರ. ಆತನ ಮಾತುಗಳು ನಮ್ಮ ಆಹಾರ, ಆತ್ಮಕ್ಕೆ ಆಹಾರ ಬೇಡ. ಆತ್ಮಕ್ಕೆ 3 ಟೈಮು ದೇಹಕ್ಕೆ ಆಹಾರ ಬಿದ್ದಾಗ ಎಷ್ಟು ಪುಷ್ಟಿಯಾಗಿರುತ್ತೋ, ಒಂದು ಟೈಮ್ ಇಲ್ಲ ಅಂದ್ರೆ ಆಹಾರದ ಕುರಿತನೇ ಚಿಂತೆ ಆಯ್ತಾ ಇರ್ತದೆ. ವಾಕ್ಯದಲ್ಲೂ ಕೂಡ ಪ್ರತಿ ದಿನವೂ ಕೂಡ ನಾವು ವಾಕ್ಯದಲ್ಲಿ ಆಹಾರವನ್ನು ಸೇವಿಸ್ಬೇಕು. ಈ ರೊಟ್ಟಿಯನ್ನು ತಿನ್ನುವವನು ಸತ್ತರೂ ಬದುಕುವನು. ಅಂದ್ರೆ ದೇವರ ವಾಕ್ಯವನ್ನು ಪ್ರತಿದಿನ ಸೇವಿಸುತ್ತಾ ಅದ್ರ ಪ್ರಕಾರ ನಡೆಯುವುದಕ್ಕೆ ಕಷ್ಟಪಡುತ್ತಾ ಯಾವ ರೀತಿಯಾದ್ರೂ ನಾವು ದೇವರ ವಾಕ್ಯವನ್ನು ಗೆಲ್ಲಿಸಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ದೇಹಗಳನ್ನು ನಾವು ಒಪ್ಪಿಸಿಕೊಟ್ಟಾಗ ದೇವರು ಖಂಡಿತ ಪೌಲನಿಗೆ ಹೇಗೆ ಪೌಲನು ಹಿಂಸಕನು ದೂಷಕನಾಗಿದ್ರು ಹೇಗೆ ಕಾಪಾಡಿ ತನ್ನ ಸೇವೆಗೋಸ್ಕರ ಉಪಯೋಗಿಸ್ಕೊಂಡ್ರು, ಇವತ್ತು ನಾವು ಕೂಡ ದೇವರಿಂದ ಏನೋ ಬರ್ತಲ್ಲ ಏನೋ ಸಿಗ್ತಲ್ಲ ಅಂತ ನಾವು ದೂಷಿಸ್ತಾ ಇರ್ತೀವಿ ನಮ್ಮ ಹೃದಯದಲ್ಲಿ. ಬಾಯಿಂದ ಹೇಳಿಲ್ಲ ಅಂದ್ರು ಎಲ್ಲೋ ಒಂದ್ ಕಡೆ ದೇವ್ರು ನಮ್ಗೆ ಕೊರತೆಯಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲ ಪ್ರೇರೆ, ಪ್ರಾಣ ಒಂದನ್ನೇ ಬಾಚಿಕೊಂಡು ಹೋಗಿರಿ ಅಂತ ಯೆರೆಮೀಯ ಗ್ರಂಥದಲ್ಲಿ ನೋಡ್ತೀವಲ್ಲ, ಅದೊಂದೇ ನಮ್ಗೆ ಉಳಿಯೋದು. ಈ ಪ್ರಾಣ ಎಷ್ಟು ಅಮೂಲ್ಯ ಗೊತ್ತಾ, ಎಷ್ಟು ಅಮೂಲ್ಯ ಗೊತ್ತಾ. ಒಂದು ಸಾರಿ ಆ ಶಿಲುಬೆ ನೋಡ್ಬೇಕು ಬೇರೆ. ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸತ್ತಂತ ಆ ಸನ್ನಿವೇಶವನ್ನು ನೀವು ನೋಡಿ ಗಮನಿಸಿ, ನೀವೆಷ್ಟು ಅಮೂಲ್ಯರು ನಾವೆಷ್ಟು ಅಮೂಲ್ಯರಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಆ ಶಿಲ್ಬೆ ಮೇಲೆ ನನ್ನಂಥವ್ನಿಗೋಸ್ಕರ ಅಂತ ಭಯಂಕರವಾದಂತ ಮರಣ ಸತ್ತ ದೇವ್ರೆ. ನನ್ನಂಥವ್ನು, ನಾನ್ ಯಾರು? ನನ್ಗೆ ಯಾರು ನನಗೋಸ್ಕರ, ನನ್ನ ಸ್ನೇಹಿತನು ಪ್ರಾಣ ಕೊಡದಿರೋಂಥ ಸ್ಥಿತಿಯಲ್ಲಿ, ನನ್ನ ಸಂಬಂಧಿಕರು ನನಗೆ ಹತ್ರ ಸೇರಿಸ್ತಾರಂತ ಸ್ಥಿತಿಲಿ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾರಂತ ಸ್ಥಿತಿಲಿ ಇದ್ರೂ ಕೂಡ ನೀ ನನಗೋಸ್ಕರ ಪ್ರಾಣ ಕೊಟ್ಟಿದ್ಯಾ. ಹಾಗಾದ್ರೆ ನನ್ನ ಅಮೂಲ್ಯನು ದೇವ್ರೆ, ನಿನ್ನ ದೃಷ್ಟಿಯಲ್ಲಿ ನಾನು ಅಮೂಲ್ಯನಾಗಿರ್ಬೇಕು, ಮಾನ್ಯನಾಗಿರ್ಬೇಕು. ನನ್ನ ಬೆಲೆ ಏನಂತ ನೀನ್ ಶಿಲ್ಬೆ ಮೇಲೆ ತೋರಿಸಿದ್ಯಾ, ನಾನು ಕೂಡ ಮಾನಸ್ಥನಾಗಿಯೂ ಬದುಕಬೇಕಂತ ನಾವು ತೀರ್ಮಾನ ಮಾಡಿಕೊಂಡು ದೇವರಿಗೋಸ್ಕರ ನಾವು ಸಿದ್ಧವಾಗಿ ನಿಂತುಕೊಳ್ಳುವಾಗ ದೇವರು ಮುಂದೆ ಆ ವಚನವನ್ನು ಕಡೆಯದಾಗಿ ಓದಿ ಮುಗಿಸ್ಕೊಳ್ಳೋಣ. ಮೊದಲನೇ ಓದಿದಂತ ಮಾತು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಕಡೆದಾಗಿ ಓದಿ ಮುಗಿಸಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ ಓದೋಣ. ಓಕೆ. ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಸಾಕಮ್ಮ, ಥ್ಯಾಂಕ್ ಯು. ಮುಂದೆಯೂ ತಪ್ಪಿಸುವರು. ಎಂತ ಭರವಸೆ. ಮುಂದೇನು ತಪ್ಪಿಸ್ತಾರಂತೆ. ದೇವರು ಮಾತು ಕೊಡ್ತಾ ಇದ್ದಾರೆ, ಮುಂದೇನು ತಪ್ಪಿಸ್ತೇನೆ ನಾನು. ಇದುವರೆಗೂ ಎಷ್ಟೋ ಭಯಂಕರವಾದ ಸ್ಥಿತಿಗಳಲ್ಲಿ ನಾನು ನಿಮ್ಮನ್ನು ತಪ್ಪಿಸಿದ್ದೀನಿ ಮಕ್ಕಳ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಿಮಗ್ ಗೊತ್ತಿಲ್ಲ. ಸಣ್ಣ ಸಣ್ಣ ಆಕ್ಸಿಡೆಂಟ್ಗಳನ್ನು, ಸಣ್ಣ ಸಣ್ಣ ಅನಾಹುತಗಳನ್ನು ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ, ದೇವ್ರಿಗೆ ಗೊತ್ತು. ಸಣ್ಣ ಪುಟ್ಟ ಏಟಾದ್ರೆ ಪ್ರಾಣ ಹೋಗ್ಬಿಡುತ್ತೆ ಬೇರೆ. ಎಂತೆಂಥ ಪರಿಸ್ಥಿತಿಗಳು ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. 2ನೇ ಮರಣದಿಂದನೂ ಕೂಡ ತಪ್ಪಿಸ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಮೊದಲನೇ ಜೀವನ ಐತಲ್ಲ, ಈ ಮೊದಲನೇ ಜೀವನ ದೇವ್ರಿಗೆ ಮೊದಲು ಕೊಟ್ಟು ನಂತರ ಪ್ರತಿಫಲವನ್ನು ಪಡ್ಕೋಬೇಕು ಅಂತ ರೋಮ ಬರೆದ ಪತ್ರಿಕೆ 8:34 ನೋಡ್ಬೋದ. ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವರು ಯಾರು? ಮೊದಲು ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿಯೂ ಕಾಣಿಕೆಯಾಗಿಯೂ ಸಮರ್ಪಿಸಿ ನಂತರ 2ನೇ ಜೀವನವನ್ನು ಪಡೆದುಕೊಳ್ಳುವವರು ಯಾರು? ನಾವಾಗಿರ್ಬೇಕು. ನಾವಾಗಿದ್ರೆ ದೇವ್ರು ಹೇಳುತ್ತಿರುವಂತ ಮಾತು, 2ನೇ ಮರಣದಿಂದಲೂ ಕೂಡ ನಿಮ್ಮನ್ನು ತಪ್ಪಿಸುತ್ತೇನೆ. ಎಂತೆಂತ ಭಯಂಕರವಾದ ದುರ್ಮರಣಗಳಿಂದ ತಪ್ಪಿಸಿದಂತ ನಾನು ಆ ಮರಣವನ್ನು ಕೂಡ ತಪ್ಪಿಸೋದಕ್ಕೆ ನಾನು ಶಕ್ತನು. ನನ್ನ ಮಗನನ್ನು ನೋಡಿ ಎಂತ ಭಯಂಕರವಾದಂತ ದುರ್ಮರಣಗಳಿದ್ದಂತ ನನ್ನ ಮಗನನ್ನು ಎಬ್ಬಿಸಿ ನಿಲ್ಲಿಸಿದ್ದೀನೋ, ಇದೇ ಪ್ರಕಾರ ನಿಮ್ಮನ್ನು ಎಬ್ಬಿಸ್ತೇನೆ ಮಕ್ಕಳ. ನಿಮ್ಮನ್ನು ನಾನು ಸಿಂಹಾಸನದಲ್ಲಿ ಕೂಡಿಸ್ತೇನೆ. ನನಗೋಸ್ಕರ ಬದುಕಿ, ನನಗೋಸ್ಕರ ಜೀವಿಸಿ ಅಂತ ದೇವರು ಹೇಳುತ್ತಿರುವಂತ ಮಾತನ್ನು ನಾವು ಗಮನಿಸೋಣ, ಆಲೋಚಿಸೋಣ ಇನ್ನುವಂತ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಏನಾದ್ರು ಸೈಡ್ ಸೌಂಡ್ ಏನಾದ್ರು ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ದಯಮಾಡಿ ನಾನು ಕ್ಷಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.
ಓಕೆ, ಅಂತ್ಯಾಶ್ವಾದ ತೆಗೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಶಾಶ್ವತವಾದಂತಹ ಪ್ರೀತಿಯು, ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈ ದಿನ ಮೊದಲುಗೊಂಡು ಯೇಸುಕ್ರಿಸ್ತನ ಬರೋಣ ಎರಡನೇ ಬರೋಣದವರೆಗೂ ನಮ್ಮೊಟ್ಟಿಗೆ ಶಾಶ್ವತವಾಗಿರಲಿ. ಆಮೇಲೆ ಬ್ರದರ್ ಉತ್ತಮವಾದ ಸಂದೇಶವನ್ನು ಕೊಟ್ಟಿರುವಂತ ಚೇತನ ಅವ್ರಿಗೆ ಮತ್ತೊಂದ್ಸಲ ವಂದನೆಗಳು ತಿಳಿಸೋದಾಗಿದ್ವಿ. ಹೌದು ಪ್ರಿಯರಿಗೆ, ನಿಜವಾಗ್ಲೂ ನಮ್ಮ ದೇವರು ಪ್ರೀತಿಸಿ ಈ ಒಂದು ಒಳ್ಳೆ ಮಾತುಗಳನ್ನು ಅಣ್ಣನವರ ಮುಖಾಂತರ ನಮ್ಗೆ ತಿಳಿಸಿದ್ದಾರೆ ಪ್ರಿಯರೇ. ಹೌದು, ನಾವು ಈ ಲೋಕದ ಮರಣಕ್ಕೆ ನಾವು ಎದುರ್ಕೊಳ್ತೀವಿ ಪ್ರಿಯರೇ, ಆದ್ರೆ ನಮಗೆ ನಿತ್ಯವಾದ ಒಂದು ಮರಣ ಇದೆ ಪ್ರಿಯರೇ. ಆ ಮರಣವನ್ನು ಕೂಡ ನಾವು ಆ ಮರಣವನ್ನು ಎದುರ್ಕೊಳ್ಳೋರಾಗಿ, ಎರಡು ಮರಣವನ್ನು ತಪ್ಪಿಸುವಂತನು ಯಾರನ್ನಾಗಿದ್ದಾನೆ ಅಂದ್ರೆ ದೇವರಾಗಿದ್ದಾರೆ, ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ನಾವು ಮರಣ ಹೊಂದಿದ ನಂತರ ನಮಗೆ ಒಂದು ಜೀವನ ಇದೆ.